ನಮಸ್ಕಾರ ಕರ್ನಾಟಕ. ಕರ್ನಾಟಕ ಎಲ್ಲ ಇಲ್ಲಿಂದ ಕಾಣಿಸ್ತಾ ನಾನು ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸ. ನಾನು ಕೊನೆಯವರೆಗೂ ಸಾಮಾನ್ಯ. ನಾನು ಇವತ್ತಿಗೆ ಬದುಕೋ ನಾಳೆಗಲ್ಲ. ಇದು ನಿನ್ ಬಾಳು, ನೀನ್ ಬಾಳು ಅಂತ ಹೇಳಿದ್ರು. ನನ್ನ ಮಾತೃಭಾಷೆ ತೆಲುಗಾಗಿರಬಹುದು, ಬಟ್ ಜೀವನದ ಭಾಷೆ ಕನ್ನಡ. Even if I stop my breathing at this moment, I will finish my life with a lot of satisfaction. ಒಂದೊಂದೊಂದೊಂದೊಂದು ಇಮೋಷನ್ ನೀವು ಹಿಂಗೆ ಹಿಂತರ್ತಾ ಇದ್ರೆ ಈ ಕಾರ್ಯಕ್ರಮ ಸೈಲೆಂಟ್ ಮಾಡಿಸ್ಬಿಡತ್ತೆ ಸರ್. ಎಲ್ಲ ಸಾಧನೆ ಮಾಡಿದ್ದಾರೆ ಅಂತ ಎಲ್ಲರನ್ನೂ ಕರ್ಕೊಂಬಂದು ಇಲ್ಲಿ ಕೂರಿಸ್ತೀರಾ. ಬಟ್ ದ ಸ್ಟೋರಿ ಡಸ್ ನಾಟ್ ಎಂಡ್ ಹಿಯರ್, ಡಸ್ ನಾಟ್ ಎಂಡ್ ಹಿಯರ್. ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ರಾತ್ರಿ 9 ಗಂಟೆ ಆಯ್ತು. ನಾನು ರಮೇಶ್ ನಿಮ್ ಮನೆಗೆ ಬಂದಾಯ್ತು. ಸೊ ವೈ ವೇಟ್ ಸುಮಣ, ದಿಸ್ ಇಸ್ ಓಪೋ ಕ್ಯಾಮೆರಾ ಫೋನ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 3. ಆ ಕಾಲಿನಲ್ಲೂ ರಾತ್ರಿ ಆಗ್ತಿದ್ದಾಗೆ ಸೌದೆನೆಲ್ಲ ಗುಡ್ಡ ಹಾಕಿ ಬೆಂಕಿ ಹಚ್ಚಿ ಆ ಕ್ಯಾಂಪ್ ಫೈರ್ ಸುತ್ತ ಒಂದು ಗುಂಪು ಚಳಿ ಕಾಯ್ತಾ ಕೂರ್ತಿತ್ತು. ಒಬ್ಬ ಕತೆ ಹೇಳಕ್ ಶುರು ಮಾಡೋನು. ರಾಮಕೃಷ್ಣರ ಕತೆ, ವೀರ ಯೋಧರ ಕತೆ, ಆದರ್ಶ ನಾರಿಯರ ಕತೆ. ಹೀಗೆ ಜನ ಖುಷಿ ಪಡೋರು, ಚಪ್ಪಾಳೆ ತಟ್ಟೋರು, ಕಣ್ಣೀರ್ ಹಾಕೋರು. ಜೊತೆಗೆ ಆ ಗುಂಪಲ್ಲಿದ್ದಂತ ಒಬ್ಬ ಹುಡುಗನೋ ಹುಡುಗಿನೋ ನಾನು ಆ ಕಥಾ ನಾಯಕ ಅಥವಾ ನಾಯಕಿ ಆಗಬಲ್ಲೆ, ಆ ಗುಣಗಳು ನನ್ನಲ್ಲಿದೆ, ಇಲ್ಲದೆ ಇದ್ರೆ ಬೆಳೆಸ್ಕೊಳ್ತೀನಿ ಅಂತ ಪಣ ತೋಡ್ತಾನೆ. ಅದು ಕತೆ ಹೇಳೋಣ ಉದ್ದೇಶ. ಈಗ ಸೌದೆ ಕ್ಯಾಂಪ್ ಫೈರ್ ಎಲ್ಲ ಟಿವಿ ರಿಮೋಟು ಆಗ್ಬಿಟ್ಟಿದೆ. ನಾವು ವೀಕೆಂಡ್ ವಿತ್ ರಮೇಶಲ್ಲಿ ಸಾಧಕರ ಕತೆ ಹೇಳ್ತಾ ಇರ್ತೀವಿ. ಈ ಕತೆಗಳನ್ನ ಕೇಳಿ ನಿಮ್ಮಲ್ಲಿ ಯಾರು ಒಬ್ರು ಯಾಕೆ, ನೀವೆಲ್ಲರೂ ಪ್ರತಿಯೊಬ್ಬರು ನಿಮ್ಮ ಕ್ಷೇತ್ರದಲ್ಲಿ ನೀವು ಮಾಡ್ತಿರುವ ಅದೇ ಕೆಲಸದಲ್ಲಿ ಅದ್ಭುತವಾದಂಥ ಕೆಲಸವನ್ನ ಮಾಡಿ ಇಡೀ ದೇಶ ನಿಮ್ಮ ಕಡೆ ತಿರುಗಿ ನೋಡಾಗೆ ಒಂದು ಅದ್ಭುತವಾದ ಸಾಧನೆ ಮಾಡ್ತೀರಿ ಅನ್ನೋದೇ ನನ್ನ ನಂಬಿಕೆ. ಇದು ಬರೀ ಪ್ರೀತಿಯಿಂದ ರಮೇಶ್ ಅಲ್ಲ, ಖುಷಿಯಿಂದ ರಮೇಶ್ ಅಲ್ಲ, ಸ್ಫೂರ್ತಿಯಿಂದ ರಮೇಶ್ ಆಗಬೇಕು ಅನ್ನೋದೇ ನನ್ನ ಆಸೆ. ನನ್ನ ಆಸೆ ಮಾತ್ರ ಅಲ್ಲ, ಅವನ ಆಸೆ ಅನ್ನೋದೇ. ಗೊತ್ತಲ್ಲ, ಅವನು ನನ್ನ ಬೆಸ್ಟ್ ಫ್ರೆಂಡು, ನನ್ನ ಗೆಳೆಯ. ಸೀಸನಿಂದ ಸೀಸನ್ಗೆ ನಮ್ಮ ಗೆಳೆಯನ ತೂಕ, ಎತ್ತರ, ಘನತೆ ಎಲ್ಲ ಹೆಚ್ಚಾಗ್ತಾ ಹೋಗ್ತಿದೆ. ಇವನ್ ಮಾತ್ರ ಹೊಸ ಸಾಧಕರಿಗೆ ಕಾಯ್ಕೊಂಡು ತಾಳ್ಮೆಯಿಂದ ತನ್ಪಾಡಿಗೆ ತಾನು ಹಾಗೇ ಕಾಯ್ತಾ ಕೂತಿದ್ದಾನೆ. ಇದು ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಸಾಧಕರ ಸಾಧನೆಯನ್ನ ಪ್ರತಿ ವೀಕೆಂಡು ದೀಪಾವಳಿ ಹಾಗೆ ಸಂಭ್ರಮಿಸುವಂತ ನಮ್ಮ ಸಾಧಕರ ಎಂಟ್ರಿ ಟನಲ್. ಇದು ನಮ್ಮ ವೀಕೆಂಡ್ ಸೋಫಾ. ಇನ್ನೂ ನಿಮ್ಗೆ ಗೊತ್ತಿರೋ ಹಾಗೆ ಇದು ನಮ್ಮ ವೀಕೆಂಡ್ ಟೆಂಟು. ಸೆಂಟಿಮೆಂಟು, ಎಕ್ಸೈಟ್ಮೆಂಟು, ಎಂಟರ್ಟೈನ್ಮೆಂಟು, ಇದು 3 ಕೊಡ್ಲೇಬೇಕು ಅನ್ನೋದು ನಮ್ಮಿಬ್ಬರ ಕಮಿಟ್ಮೆಂಟು. ಅದೇ ನಮ್ಮ ಅಗ್ರಿಮೆಂಟು ಅಲ್ವೇನಪ್ಪ? ಅಂಡ್ ನಮ್ಮ ವಾಲ್ ಆಫ್ ಫೇಮ್, ದ ಗ್ರೇಟ್ ವಾಲ್ ಆಫ್ ಕರ್ನಾಟಕ. ವೀಕೆಂಡ್ಗೆ ಬಂದಂತ ನಮ್ಮ ನಾಡಿನ ಶ್ರೇಷ್ಠರು ಅವರ ಕುಟುಂಬದ ಸಮೇತ ಇಲ್ಲಿ ರಾರಾಜಿಸ್ತಿರ್ತಾರೆ. ಹಾಗಾಗಿ ದಿಸ್ ಆರ್ ಪ್ರೌಡ್ ವಾಲ್ ಆಫ್ ಫೇಮ್. ಅಂಡ್ ನಾನು yours truly ರಮೇಶ್ ಅರವಿಂದ್. ಸ್ವಲ್ಪ ಮೇಲಾಕು, that's better. Right, let's start. This is Oppo Camera Phones Weekend with Ramesh Season 3. Fragrance partner Fog Perfume Deodorant. Associate sponsors Luna's Walkmate. ನಮ್ಮ ಸೀಸನ್ 3ನ ಮೊದಲನೇ ಸಾಧಕರು ಜೀವನದ ಕತ್ತಲ ದಿನಗಳನ್ನ ತನ್ನ ಕಲೆಯ ಪ್ರಕಾಶದಿಂದ ದೂರ ಮಾಡಿ ಭಾರತೀಯ ಚಿತ್ರರಂಗದಲ್ಲಿ ಬೆಲೆ ಕಟ್ಟಲಾಗದ ಕಲಾ ರಾಜನಂತೆ ನಿಂತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಕರ್ನಾಟಕದ ಕರಾವಳಿಯ ಕಲಾವಿದ, ಸಕಲ ಭಾಷಾ, ಸಕಲ ಪಾತ್ರ, ಸಕಲ ಕಲಾ ವಲ್ಲಭ ಶ್ರೀ ಪ್ರಕಾಶ್ ರಾಯ್.
ಹ್ಯಾಪಿ ಟು ಸಿ ಯು ಪ್ರಕಾಶ್ ಅವರೇ. ಥ್ಯಾಂಕ್ ಯು. ರಿಮೋಟ್ ಅಲ್ಲಿ ಯಾವ ಚಾನಲ್ ಹಾಕಿದ್ರು ಪ್ರಕಾಶ್ ಕಾಣ್ತಿದ್ದಾರೆ, ಎಲ್ಲಾ ಭಾಷೆಯಲ್ಲೂ ಕಾಣಿಸ್ಕೊಳ್ತಾರೆ. ಸೊ ಸ್ವೀಟ್ ಪ್ರಕಾಶ್, ಯು ಲಾಸ್ಟ್ ಸೋ ಮಚ್ ವೆಯ್ಟ್ ಮ್ಯಾನ್. ಲಾಸ್ಟ್ ಟೈಮ್ ನೋಡಿದ್ರೆ ಈಗ 10-15 kg ಕಮ್ಮಿ ಆಗ್ಬಿಟ್ಟಿದ್ದೀರಾ. ವಾಟ್ಸ್ ಹ್ಯಾಪನಿಂಗ್? ರೈತನಾದ್ರೆ ಸ್ವಲ್ಪ ಕೊಬ್ಬು ಇಳಿಯುತ್ತೆ. ದಟ್ಸ್ ಪ್ರಕಾಶ್. ಇವರು ಶ್ರೀ ಕಾಲಮನ್ ಪ್ರಕಾಶ್ ರಾಯ್. ಹುಟ್ಟಿದ್ದು ಬೆಂಗಳೂರಿನ ಸೆಂಟ್ ಮಾರ್ಥಾಸ್ ಹಾಸ್ಪಿಟಲ್ ಅಲ್ಲಿ 1965 ಮಾರ್ಚ್ 26. ಮಾರ್ಚ್ 26 ಸರ್, ಅಂದ್ರೆ ನಾಳೆ. ವಾವ್, ವಿಶ್ ಯು ಅಡ್ವಾನ್ಸ್ ಬರ್ತ್ಡೇ ಗ್ರೀಟಿಂಗ್ಸ್. ನಾಳೆ ಅವ್ರ ಹುಟ್ಟುಹಬ್ಬ. ಸೊ ಪ್ರಕಾಶ್ ರಾಜ್ ಅವರ 52ನೇ ಹುಟ್ಟುಹಬ್ಬ ನಮ್ಮ ಜೊತೆ. ವಾಟ್ ಅ ಗ್ರೇಟ್ ಟೈಮಿಂಗ್. ವಾ ಪ್ರಕಾಶ್ ಅವರೇ. ಪ್ರಕಾಶ್ ರಾಜ್ ಅವರ ತಂದೆ ಮಂಜುನಾಥ್ ರೈ ಅವರು, ಅವರ ತಾಯಿ ಸ್ವರ್ಣಲತಾ ರೈ ಅವರು. ಮನೆಯ ಹಿರಿಯ ಮಗನಾದ ಇವರಿಗೆ ಒಬ್ಬಳು ತಂಗಿ ಆಶಾ ಹಾಗೂ ಒಬ್ಬ ತಮ್ಮ ಪ್ರಸಾದ್ ರಾಯ್. ಇವರ ಶ್ರೀಮತಿ ಪೋನಿ ವರ್ಮಾ ಅವರು. ಇವರ ಮಕ್ಕಳು ಮೇಘನಾ, ಪೂಜಾ, ಲೇಟ್ ಸಿದ್ಧಾರ್ಥ್ ಆ್ಯಂಡ್ ವೇದಾಂತ್. ಇವರು ಮೂಲತಃ ರಂಗಭೂಮಿ ಕಲಾವಿದರು. 2,000ಕ್ಕೂ ಹೆಚ್ಚಿನ ಬೀದಿ ನಾಟಕಗಳು, ರಂಗ ನಾಟಕಗಳನ್ನು ಮಾಡಿದ್ದಾರೆ. ಧಾರಾವಾಹಿಗಳನ್ನು ನಡೆಸಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. 66 ಕನ್ನಡ ಚಿತ್ರಗಳು, 129 ತಮಿಳು ಚಿತ್ರಗಳು, 149 ತೆಲುಗು ಚಿತ್ರಗಳು, 8 ಮಲಯಾಳಂ, 17 ಹಿಂದಿ ಹಾಗೂ 2 ಇಂಗ್ಲಿಷ್ ಸಿನಿಮಾಗಳು ಸೇರಿ ಪ್ರಕಾಶ್ ರಾಜ್ 371 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. That's so wonderful. Wow. ಇವರಿಗೆ 5 ರಾಷ್ಟ್ರ ಪ್ರಶಸ್ತಿಗಳು ಬಂದಿದೆ. ಇರುವರ್ ಚಿತ್ರಕ್ಕೆ ಅತ್ಯುತ್ತಮ ಪೋಷಕ ನಟ, ಅಂತಃಪುರಂ, ದಯಾ ಹಾಗೂ ಕಾಂಚೀಪುರಂ ಚಿತ್ರಕ್ಕೆ ಅತ್ಯುತ್ತಮ ನಟ ಹಾಗೂ ಕನ್ನಡದ ಪುಟ್ಟಕ್ಕನ ಹೈವೇ ಚಿತ್ರಕ್ಕಾಗಿ ಅತ್ಯುತ್ತಮ ಪ್ರಾದೇಶಿಕ ಚಿತ್ರದ ನಿರ್ಮಾಪಕನ ಪ್ರಶಸ್ತಿ. ದಟ್ಸ್ ಪ್ರಕಾಶ್ ರಾಜ್ ಫಾರ್ ಯು. ಇದರ ಜೊತೆಗೆ 4 ತಮಿಳುನಾಡು ರಾಜ್ಯ ಪ್ರಶಸ್ತಿಗಳು, 1 ತೆಲುಗಿನ ನಂದಿ ಪ್ರಶಸ್ತಿ, ಫಿಲ್ಮ್ ಫೇರ್ ಅವಾರ್ಡ್ಸ್, ವಿಜಯ ಅವಾರ್ಡ್ಸ್, ಸೈಮಾ ಅವಾರ್ಡ್ಸ್, ಹಲವಾರು ಪ್ರಶಸ್ತಿಗಳನ್ನು ಪ್ರಕಾಶ್ ರಾಜ್ ಅವರು ಗೆದ್ದಿದ್ದಾರೆ. ಇವರು 4 ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ. ಸುಮಾರು 20 ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. 11 ಪ್ರತಿಷ್ಠಿತ ಕಂಪನಿಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಸೊ ವೀಕೆಂಡ್ ವಿತ್ ರಮೇಶ್ ಸೀಸನ್ 3ಯ ಮೊದಲನೇ ಸಾಧಕರು, ದ ಮೋಸ್ಟ್ ಡಿಸರ್ವಿಂಗ್ ಪ್ರಕಾಶ್ ರಾಯ್. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಪ್ರಕಾಶ್ ರಾಯ್. ಸೊ ಪ್ರಕಾಶ್ ರಾಯ್ ಅವರೇ, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ನಿಮ್ಮ ಲೈಫ್ ಅನ್ನ ರೀವೈಂಡ್ ಮಾಡಿ ತೋರಿಸ್ತೀವಿ. ರೆಡಿ ಇದ್ದೀರಾ? ನಾನ್ ರೆಡಿ. ನೀವು ರೆಡಿ ಇದ್ದೀರಾ? ಯಾ, ಓಕೆ ಸರ್. ಎಲ್ಲರ ಜೀವನ ರಿವೈಂಡ್ ಮಾಡಿ ನೋಡಿದಾಗ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಎಲ್ಲರೂ ಕರೆಕ್ಟ್ ಆಗಿದೆ ಅಂತ ಹುಡುಕೋದು ಕಷ್ಟ ಸರ್. ನಿಮ್ಮ ಲೈಫಲ್ಲಿ ಒಂದು ಪಕ್ಕಾ ಸ್ಟಾರ್ಟಿಂಗ್ ಪಾಯಿಂಟು, ಒಂದು ಮ್ಯೂಸಿಕಲ್ ಸ್ಟಾರ್ಟಿಂಗ್ ಪಾಯಿಂಟು ಸಿಕ್ಕಿದೆ. ಕೇಳ್ತೀರಾ ಸರ್? ಕೇಳೋಣ. ಎಸ್. ಇಳಿದು ಬಾ ತಾಯಿ, ಇಳಿದು ಬಾ ಹರನ ಜಡೆಯಿಂದ, ಹರಿಯ ಅಡಿಯಿಂದ, ಋಷಿಯ ತೊಡೆಯಿಂದ ನುಸುಳಿ ಬಾ. ಎಸ್ ಪ್ರಕಾಶ್ ಅವರೇ, ನಮಗೆ ಇದು ಬಹಳ ಮೆಚ್ಚುಗೆ ಪಡೆದಂತ ಹಾಡು. ನಾವೆಲ್ಲ ಕೇಳ್ತಾರೆ, ಆದರೆ ನಿಮಗೆ ಬಹಳ ಸ್ಪೆಷಲ್ ಹಾಡಂತೆ. ಕ್ಯಾನ್ ಯು ಟೆಲ್ ಅಸ್ ದ ಸಿಗ್ನಿಫಿಕೆನ್ಸ್? ಅಪ್ಪ ಹಾಡೋರು. ಓಕೆ. ಆಗ ಕಳಿಂಗರಾವ್ ಅವರ ಧ್ವನಿಯಲ್ಲಿ ನಾನು ಕೇಳಿದ್ದೆ ಈ ಹಾಡನ್ನ. ತುಂಬಾ ಇಷ್ಟವಾದ ಹಾಡು ನನಗೆ. ಅದು ನನ್ನ ಮೊದಲ ನೆನಪು. ಅಪ್ಪ ಹಾಡೋದು ನೆನಪಿದೆ ನನಗೆ. ಆ ಥರದ ಕಚೇರಿಗಳಿಗೆ ಕರ್ಕೊಂಡು ಹೋಗಿದ್ದು ನೆನಪಿದೆ ನನಗೆ. ಇದು ನೀವು ಹುಟ್ಟದಾಗಿನ ಕಥೆ ಸರ್. ಹುಟ್ಟದ ಮುಂಚೆನೆ ಈ ಹಾಡಿಗೊಂದು ತುಂಬಾ ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್ ಇದೆ. ಇವರು ಫಾದರ್ ಪೇಷಂಟ್ ಆಗಿ ಆಸ್ಪತ್ರೆಗೆ ಸೇರಿದ್ದಾರೆ. ಆ ಆಸ್ಪತ್ರೆಯಲ್ಲಿ ಅವ್ರ ಅಮ್ಮ ನರ್ಸು. ನಿಮ್ಮಪ್ಪ ಈ ಹಾಡನ್ನು ಹಾಡ್ತಾ ಇದ್ರಂತೆ. ನಿಮ್ಮಮ್ಮ ಕೇಳಿದ್ರಂತೆ, ವಾವ್, ಹೂ ಇಸ್ ದಿಸ್ ಗಾಯ್ ಅಂತ. ಅವ್ರ ಲವ್ ಸ್ಟೋರಿ ಸ್ಟಾರ್ಟಿಂಗ್ ಪಾಯಿಂಟ್ ಈ ಹಾಡು ಅಂತ ನಿಮ್ಮಮ್ಮ ಹೇಳಿದ್ರು. ಓ ಮಾಮ್, Did you know this? I didn't know this. ಈ ಹಾಡಿನ ಬಗ್ಗೆ ಆಗಾಗ ಅಮ್ಮ ಹೇಳೋಳು, ಈ ಕತೆ ಹೇಳಿಲ್ಲ ನನಗೆ. ಆ ಹಾಡಿಂದ ಅಮ್ಮನಿಗೆ ಲವ್ ಆಯ್ತಂತೆ. ದಟ್ಸ್ ವೈ ದೇ ಗಾಟ್ ಮ್ಯಾರಿಡ್. ಅಪ್ಪ ಹೇಳ್ತಿದ್ರು, ಯಾವಾಗ ನಿಮ್ಮನ್ನ ಕಲಾವಿದರು ಕರೀತಾ ಇದ್ರಂತೆ. ದೊಡ್ಡ ಮನುಷ್ಯ ಆಗ್ತಾನೆ, ದೊಡ್ಡ ಕಲಾವಿದ ಆಗ್ತಾನೆ. ಬನ್ನಿ ಕಲಾವಿದ್ರೆ, ಮನೇಲಿ ಕಲಾವಿದ್ರೆ. ಅಂಡ್ ಅಮ್ಮ ವಾಸ್ ವರ್ಕಿಂಗ್ ಆಸ್ ಅ ನರ್ಸ್. ಐ ಹರ್ಡ್. ನರ್ಸ್. ದ ಹೀರೋ ಆಫ್ ಮೈ ಲೈಫ್ ನನ್ನ ತಾಯಿ. ಆಕೆ ಅನಾಥಾಶ್ರಮದಲ್ಲಿ ಬೆಳೆದಂಥ ಹೆಣ್ಮಗಳು. ತನಗೆ 12 ವರ್ಷ ಇದ್ದಾಗ ಅವ್ರು ತನ್ನ ತಾಯಿ ತಿರ್ಕೊಂಡಿದ್ರು. ಸೊ ಅವ್ರ ಕೆಳಗಡೆ 4 ಜನ ಮಕ್ಕಳು. ಅಲ್ಲಿಂದ ಅವರು ಓದ್ತಾ ಯಾರ್ಯಾರೋ ಕಳಿಸಿದ ದುಡ್ಡು, ಯಾರ್ಯಾರೋ ಕಳಿಸಿದ
ಫೀಸಸ್ಸು ಅದನ್ನು ಓದ್ತಾ ಆಕೆ ನರ್ಸಾದ್ರು ಮಾರ್ಥಾಸ್ ಹಾಸ್ಪಿಟಲ್, ಪ್ರೇಮ, ನಾನು, ನೀವು ಇಲ್ಲಿ. ಸೊ ಸ್ವೀಟ್. ನೀವು ಹುಟ್ಟಿದಾಗ ನೋಡೋಕ್ಕೆ ಹಂಗೆ ನಿಮ್ಮ ಫಾದರ್ ರಿಪ್ಲಿಕ್ ಅದು ಅದೇ ಕಣ್ಣು ಅದೇ ಕೂದು. ಶಿ ವಾಸ್ ಸೋ ಹ್ಯಾಪಿ ಟಾಕಿಂಗ್ ಅಬೌಟ್ ಯು ಆಸ್ ಅ ಕಿಡ್. ಅವ್ರು ಏನು ಹೇಳಿದ್ದಾರೆ ಕೇಳಿ. ಓ, ನೈನ್ಟೀನ್ 65 ನನಗೆ ಗಂಡು ಮಗು ಆಯಿತು. ಪ್ರಕಾಶ್ ಭಾಳ ಮುದ್ದಾಗಿದ್ದ, ಕಲಿ ತುಂಬ ಸ್ವೀಟ್ ಆಗಿದ್ದ. ಅದನ್ನು ನೋಡಿ ಭಾಳ ಸಂತೋಷ. ಅವ್ರ ತಂದೆ ತುಂಬ ಇಷ್ಟ ಅವನಿಗೆ, ಯಾಕಂದರೆ ಅವ್ರ ತಂದೆ ಥರನೇ ಇದ್ದಾನೆ ಪ್ರಕಾಶ್ ಅಂತ. ಅವನನ್ನು ಯಾವಾಗ್ಲೂ ಸುತ್ತೂ ಎತ್ಕೊಂಡು ಅಡ್ಡಾಡೋರು. ನಮ್ಮ ಯಜಮಾನ್ರಿಗೆ ಭಾಳ ಅಂದರೆ ಭಾಳ ಸೋಂಬೇರಿ, ಕೆಲಸನೇ ತಪ್ಪಿಸ್ತಾ ಇದ್ದರು, ಯಾಕಂದ್ರೆ ನಾ ಕೆಲಸ ಮಾಡ್ತಾ ಇದ್ದೆ ಅಂತ. 3 ಮಕ್ಕಳು, 3 ತಂಗಿಯಂದಿರು, ಒಬ್ಬ ತಮ್ಮ, ಅಪ್ಪ ಮತ್ತು ನಮ್ಮ ಯಜಮಾನರು ಉಪಯೋಗ ಇಲ್ದವರು. ಇಷ್ಟು ಜನನ ಇಟ್ಕೊಂಡ್ರೆ ನಾನು ಡ್ಯೂಟಿ ಮಾಡೋ ಸಂಬಳದಲ್ಲಿನೇ ಎಲ್ಲರನ್ನೂ ಸಾಕ್ತಾ ಇದ್ದೆ. ಅದು ಹೇಗೆ ನಡೆಸಿದ್ದೇನೆ ಇವಾಗ ನೆನೆಸಿದರೆ ನನಗೆ ಗೊತ್ತಾಗಲ್ಲ. ಆಮೇಲೆ ಇವನನ್ನು ನರ್ಸರಿ ಸ್ಕೂಲಿಗೆ ಹಾಕಿದೆ. ಅಲ್ಲಿನೂ ಮಾತಾಡೋದು ಜಾಸ್ತಿ. ಇವನ ಪಕ್ಕದಲ್ಲಿ ಒಂದು ಮೂಗಿ ಹುಡುಗಿ ಇತ್ತು. ಆ ಹುಡುಗಿಯನ್ನೇ ಮಾತಾಡೋಕ್ಕೆ ಕಲಿಸಿದವನು ಇವನೇ. ಇವನು ಮಾತಾಡೋದಂದ್ರೆ ಅಷ್ಟು ಫೇಮಸ್ಸು. ಚಿಕ್ಕ ವಯಸ್ಸಿನಿಂದನೂ ಕೋಪ. ಇವಾಗೂ ಕೋಪ ಬಂದರೆ ನಾವು ಊಟ ಮಾಡಲ್ಲ. ಇವಾಗೂ ಇದೆ ಆ ಕೋಪ ಆದರೆ ಅದು 1 ನಿಮಿಷ ಮಾತ್ರನೇ. ಸ್ವಲ್ಪ ಹೊತ್ತಾದ್ಮೇಲೆ ಮರ್ತು ಬಿಡ್ತಾನೆ. ನನಗೆ ಇವಾಗ 77 ಇಯರ್ಸ್. ನನ್ನನ್ನು ಒಂದು ದೇವತೆ ಥರ ನೋಡ್ತಾನೆ. ತಾಯಿಗಿಂತ ಹೆಚ್ಚು ಏನೂ ಇಲ್ಲ ಅಂತ. ನನ್ನ ನೋವುಗಳಿಗೆ ಪ್ರತಿಯೊಂದಕ್ಕೂ ಹಿಂದೆ ಮುಂದೆ ಮಾಡಲ್ಲ ನನಗೆ. ನಾನು ಪುಣ್ಯವಂತೆ ಇಂಥ ಮಗನನ್ನು ಪಡೆದಿರೋದಕ್ಕೆ. ಅಮ್ಮ ಹೇಳ್ತಾರೆ ದೇವತೆ ಥರ ನೋಡ್ಕೊಳ್ತಾರೆ ನನ್ನ ಮಗ ಅಂತ. ಯಾಕೆಂದ್ರೆ ಆಕೆ ದೇವತೆ. ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳ್ಬಿಡ್ತಾರೆ. ಅಷ್ಟು ಜನನ ಓದಿಸಿ, ಅಷ್ಟು ಜನನ ಬೆಳೆಸಿ, ಆ ಸ್ಯಾಕ್ರಿಫೈಸ್, ದಟ್ ಅನ್ಕಂಡೀಷನಲ್ ಲವ್, ದಟ್ ಕಮಿಟ್ಮೆಂಟ್, ದಟ್ ಪ್ಯೂರಿಟಿ ನಾವು ಎಷ್ಟು ಜನ್ಮ ತಗೋಬೇಕು. And it's only possible by ಒನ್ ಥಿಂಗ್ ವಾಸ್ ಕ್ಲಿಯರ್, ಆಲ್ಮೋಸ್ಟ್ ಸಿಂಗಲ್ ಮದರ್ ಥರ ಅಮ್ಮ ಬೆಳೆಸಿದಾರ ಅಂತ ನಮ್ಗೆ ಅನಿಸ್ತಾ ಇತ್ತು. That's true because my father never earned. ಓಕೆ. Somberi papa, see, I wouldn't say wrong. He did not know the joy of earning. He did not know the joy of being responsible. ಅದಕ್ಕೆ ಕೆಲವು ಸಲ ನಾವು ಅಪ್ಪಂದರಿಂದ ಏನು ಮಾಡಬಾರ್ದು ಅಂತಲೂ ಕಲಿಬೇಕು. ಅದನ್ನು ಕಲಿಸಿದ್ ನನ್ನ ತಾಯಿ. ನೋಡಿ, ಯಾಕೆಂದ್ರೆ ಅನಾಥಾಶ್ರಮದಲ್ಲಿ ಬೆಳೆದಂತಹ ಒಬ್ಬಳು ಹೆಣ್ಣುಮಗಳು ಹೆತ್ತ ತಂದೆಯನ್ನ, ಒಡ ಹುಟ್ಟಿದ ತಂಗಿಯಂದ್ರನ್ನ ಒಬ್ಬೊಬ್ಬರು ಮದುವೆನೂ ಮಾಡಿದ್ರು. ಶಿ ಅರ್ನ್, ಶಿ ಡಿಡ್. ಇವತ್ತು ನನಗೆ ಏನು ಹೇಳ್ತಾಳೆ ಅಂದ್ರೆ, ಯಾರಾದರೂ ಕಷ್ಟ ಅಂತ ಬಂದರೆ ಮಗನೇ, ನಿನ್ನ ಹತ್ರ ಇಲ್ದಿದ್ರೆ ನಿನಗೆ ಯಾರು ಸಾಲ ಕೊಡಿದ್ರೆ ಸಾಲ ಮಾಡಿಕೊಡು ಅಂತ. ನಾನು ಬಹಳ ಕಷ್ಟದ ದಿನಗಳಲ್ಲಿ, 10-11 ವಯಸ್ಸಿನ ದಿನಗಳಲ್ಲಿ ರಾತ್ರಿ ಅಮ್ಮ ಒಬ್ಬಳೇ ಮಾತಾಡ್ತಿರೋದು ನೋಡಿ ಎದ್ದಿದ್ದೀನಿ. ದೇವ್ರ ಮುಂದೆ ನಿಂತ್ಕೊಂಡು ಜಗಳ ಆಡೋದನ್ನು ನೋಡಿದ್ದೀನಿ. ನಾವೆಲ್ಲ ಮಲಗಿದ್ದೀವಿ ಅಂದ್ಕೊಂಡು, ನೀನು ಯಾಕೆ ನನಗೆ ಹಿಂಗೆ ಮಾಡ್ತಿದ್ಯಾ, ನನ್ನ ಮಕ್ಕಳನ್ನ ನಾನು ಬೆಳೆಸ್ಬೇಕು ಅಂತ ಜಗಳ ಆಡೋದನ್ನು ನೋಡಿದ್ದೀನಿ. ಅದು ಪ್ರಾರ್ಥನೆಯನ್ನು ನೋಡಿದ್ದೀನಿ. ಮಾರನ ಏನೂ ಗೊತ್ತಿಲ್ಲದೆ ಸುಮ್ಮನೆ ಇದ್ದೀನಿ ನಾನು. ಸೊ ಶಿ ಹಸ್ ಫಾಟ್ ಎವ್ರಿವೇರ್. ಆ್ಯಂಡ್ ನಮ್ಮ ಅಪ್ಪ ಎಷ್ಟೇ ಬೇಜವಾಬ್ದಾರಿಯಾಗಿದ್ದರು ಆತನನ್ನೂ ಕ್ಷಮಿಸಿ, ಅದನ್ನೂ ನೋಡ್ಕೊಳ್ತಾ, ನಮ್ಮನ್ನೂ ನೋಡ್ಕೊಳ್ತಾ, ಶಿ ಸರ್ವೈವ್, ಶಿ ಮೇಡ್ ಅಸ್ ಸರ್ವೈವ್. ನೋಡಿ, ಇವತ್ತಿನ ದಿನ ಆ ಬಡತನದಲ್ಲೂ ಕೂಡ ಇವತ್ತು ನನಗೆ ಆರೋಗ್ಯವಾಗಿದ್ದೀನಿ ಅಂದರೆ ಆಗ ತಿನ್ನಿಸಿದ ಊಟನೇ. ಕರೆಕ್ಟ್. ಶಿ ನ್ಯೂ ಮಕ್ಕಳಿಗೆ ಹಾಲಿರಬೇಕು, ಸೊಪ್ಪಿರಬೇಕು, ತರಕಾರಿ ಇರಬೇಕು, ಮಾಂಸ ಇರಬೇಕು. ಸೊ ಶಿ ನ್ಯೂ ಎವ್ರಿಥಿಂಗ್. ಆ್ಯಂಡ್ ಡೇ ಆ್ಯಂಡ್ ನೈಟ್ ಕೆಲಸ ಮಾಡೋದು. ಇವತ್ತು ಶಿ ಈಸ್ ಡಯಾಬಿಟಿಕ್ ಫಾರ್ ಲಾಸ್ಟ್ 40 years. ಆಕೆ ಆರೋಗ್ಯ ಹಾಳಾಗಿದ್ದು ನಮಗೋಸ್ಕರ. ಆ್ಯಂಡ್ ಇವತ್ತು ಐ ಹ್ಯಾವ್ ಎವ್ರಿಥಿಂಗ್. ಐ ಹ್ಯಾವ್ ಡನ್ ಎವ್ರಿಥಿಂಗ್ ಟು ಹರ್ ಟು ಕೀಪ್ ಹರ್ ಅಲೈವ್ ಆಸ್ ಲಾಂಗ್ ಆಸ್ ಪಾಸಿಬಲ್. ಆ್ಯಂಡ್ ನನಗೆ ಆಕೆ ದೇವತೆ. ನಾನು ಎಲ್ಲಿದ್ದರೂ ಆಕೆ ಇರಬೇಕು, ನನ್ನ ಕಣ್ಮುಂದೆ ಇರಬೇಕು, ಅವಳ ಜೊತೆ ಜಗಳ ಆಡಬಾರ್ದು, ಏನು ಕೇಳಿದ್ರು ಕೊಡಬೇಕು. ನನ್ನ ಮಗ ಇದು ಕೊಟ್ಟಿಲ್ಲ ಅನ್ನೋ ಮಾತು ಮಾತ್ರ ಬರಬಾರ್ದು. ಆ್ಯಂಡ್ ಪ್ರತಿದಿನ ನನಗೆ ಆಶೀರ್ವಾದ ಏನಂದರೆ, ನಿನ್ನಂಥ ಮಗ ಇರಬೇಕು ಅಂತ ಆಕೆ ಹೇಳ್ತಿದ್ದಾಗೆಲ್ಲ ನನಗೆ ಆಶೀರ್ವಾದ. ನನ್ನಿಂದ ಸಾಧ್ಯ ಆಗೋದು ನನ್ನ ಜೀವನದಲ್ಲಿ ಆಕೆಯ
ಆಕೆಗೆ ನಾನು ಸಂಪತ್ತು ಕೊಡೋಕ್ಕಿಲ್ಲ, ಬಿಕಾಸ್ ಶಿ ಇಸ್ ನಾಟ್ ಕನೆಕ್ಟೆಡ್ ಟು ಇಟ್. ಆಕೆಗೆ ನೋವನ್ನು ಕಮ್ಮಿ ಮಾಡಿದ್ರೆ ಸರ್. ಆ್ಯಂಡ್ ಹಾಗೆ ಬದುಕಿದ ಕಾರಣದಿಂದ ಈಗ ನಾನು ಚೆನ್ನಾಗಿದ್ದೀನಿ. ಯಾಕಂದರೆ ಒಂದು ನಂಬಿಕೆ ಕೊಡಬೇಕು ಮನುಷ್ಯನಿಗೆ. ಒಳ್ಳೆಯವರಾಗಿದ್ದರೆ ಅವರ ಕೊನೆಯ ದಿನಗಳು ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆನ ನಾವೇ ಕೊಡ್ಬೇಕು ಸಮಾಜದಲ್ಲಿ. ಯಾಕಂದರೆ ಇವತ್ತಿನ ಸಮಾಜದಲ್ಲಿ ಹೇಗಾದರೂ ಮಾಡಿ ಬದುಕ್ಬೋದು ಅನ್ನೋರು ತುಂಬ ನಂಬಿಕೆಯಿಂದಿದ್ದಾರೆ. ಆದರೆ ನಾನು ಒಳ್ಳೆಯವರಾಗಿದ್ದೇ ಬದುಕ್ತೀನಿ ಅನ್ನೋರು ನಾವು ಬದುಕ್ತೀವ ಇಲ್ವೋ ಅನ್ನೋ ಅಪನಂಬಿಕೆಯಿಂದಿದ್ದಾರೆ. ಅದನ್ನು ಚೇಂಜ್ ಮಾಡಬೇಕು. ಅದಕ್ಕೆ ನಮ್ಮ ತಾಯಂದ್ರನ್ನು ಪ್ರೀತಿಸಬೇಕು, ಅನ್ಕಂಡೀಷ್ನಲ್ ಆಗಿ ಪ್ರೀತಿಸಬೇಕು, ಯಾವುದನ್ನು ಎಕ್ಸ್ಪೆಕ್ಟ್ ಮಾಡದೆ ಪ್ರೀತಿಸಬೇಕು. ಪ್ರೀತಿಸೋದು ಅಷ್ಟೇ ನಾವು ಕೊಡೋಕ್ಕಾಗೋದು ಅವ್ರಿಗೆ, ಬೇರೆ ಏನಿಲ್ಲ. ಅಂಡ್ ಐ ಥಿಂಕ್ ನಿಮ್ಮ ತಂಗಿ ಮತ್ತೆ ನಿಮ್ಮ ತಮ್ಮನ ಹತ್ರ ಮಾತ್ರ ನಮ್ಗೆ ಗೊತ್ತಾಗುತ್ತೆ ನೀವೇ ಅವ್ರಿಗೆ ದೊಡ್ಡ ರೋಲ್ ಮಾಡಲಾಗಿದ್ರಿ ಅಂತ. ಅವ್ರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಕೇಳಿ, ದೆನ್ ಐ ಆಸ್ಕ್ ಯುವರ್ ಒಪಿನಿಯನ್ ಆಫ್ ದೆಮ್. ವಿಡಿ ಪ್ಲೀಸ್. ಹಾಯ್ ಪ್ರಕಾಶ್, ನಿನಗೆ ಗೊತ್ತಿರೋ ಹಾಗೆ ನಾವು ಬಾಲ್ಯದಲ್ಲಿ ತುಂಬ ಕ್ಲೋಸು. ಸ್ಕೂಲ್ಗೆ ರೆಡಿ ಆಗ್ಬೇಕಾದ್ರೆ ನೀನು ನನಗೆ ತಲೆ ಬಾಚಿ ಜಡೆ ಹಾಕಿ ರೆಡಿ ಮಾಡಿದ್ದು ನನಗೆ ನೆನಪಿದೆ, ನಿನಗೂ ನೆನಪಿದೆ ಅಂತ ಅಂದ್ಕೊಳ್ತೀನಿ ನಾನು ನೀನು ತುಂಬ ಮಾತಾಡ್ತಿದ್ವಿ. ಅಮ್ಮ ಯಾವಾಗಲೂ ಬೈಯೋರು, ಅದೇನು ವಿಷಯ ಇದೆ ಅಂತ ಅಷ್ಟು ಮಾತಾಡ್ತೀರಾ, ಕುಸು 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 ಅಂತ ಮಾತಾಡ್ತಿರ್ತೀರಾ ಅಂತ. ಸೊ ನಾವೇನು ಮಾಡ್ತಿದ್ವಿ, ನಮ್ಮ ಬೈತಾರಲ್ಲ ಅಂದ್ಬಿಟ್ಟು ರಾತ್ರಿ ಮಲಗುವಾಗ ಒಂದೇ ಕಂಬ್ಳಿನ ಒಳಗಡೆ ಇಬ್ಬರು ಸೇರ್ಕೊಂಡ್ಬಿಡ್ತಿದ್ವಿ. ಕಂಬ್ಳಿ ಹಾಕೊಂಡ್ಬಿಟ್ಟು ಒಳಗಡೆನೆ ಕುಸು 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 ಮಾತಾಡ್ತಿದ್ವಿ. ಒಂದ್ಸಲ ನಾನು ನೀನು ಆ ಕಟ್ಟೆ ಮೇಲೆ ಕೂತ್ಕೊಂಡಿರುವಾಗ ನೀನು ನನ್ಗೆ ಏನು ಹೇಳಿದೆ ಅಂದರೆ, ಆಶಾ ಇವಾಗ ನನಗೊಂದು 100 ರೂಪೀಸ್ ಸಿಕ್ಬಿಟ್ರೆ ಈ 100 ರೂಪೀಸಲ್ಲಿ ನಮ್ಮ 3 ಜನರಿಗೆ ಒಂದು ಸೈಕಲ್ ತೊಗೊಳ್ಬೋದು, ಅಮ್ಮಗೆ ಸೀರೆ ಕೊಡಿಸ್ಬೋದು, ಒಡವೆ ಕೊಡಿಸ್ಬೋದು, ಡ್ಯಾಡಿಗೆ ಏನೇನು ಮಾಡ್ಬೋದು. ಪಟ್ಟಿ ಹೋಗ್ತಾನೆ 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 ಇತ್ತು. ಈ 100 ರೂಪೀಸ್ ವ್ಯಾಲ್ಯೂ ನಮಗೆ ಅದು ಆ ಸಮಯದಲ್ಲಿ ತುಂಬ ದೊಡ್ಡದು ಅನ್ನಿಸ್ತು ನಮಗೆ. ಚಿಕ್ಕ ವಯಸ್ಸಿನಿಂದಲೂ ಭಾಳಷ್ಟು ನಮಗೆ ತಂದೆ ಸಮನಾಗಿದ್ದುಕೊಂಡು ಎಲ್ಲ ವಿಷಯದಲ್ಲೂ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ. ನಮ್ಮ ಮಮ್ಮಿನೇ ಡ್ಯೂಟಿ ಮಾಡ್ಕೊಂಬರೋರು, ಡೇ ಡ್ಯೂಟಿ ಮಾಡೋರು, ಅಡುಗೆಯವರು ಇರ್ತಿರಲಿಲ್ಲ. ಆ ಟೈಮ್ನಲ್ಲಿ ಮಮ್ಮಿಗೆ ಟೈಮ್ ಇರ್ತಿರ್ಲಿಲ್ಲ, ಪ್ಲಸ್ ಟಯರ್ಡ್ನೆಸ್ಸು. ಹಾಗೇನು ಮಾಡೋರು ಅಂದರೆ ಬರೀ ಅನ್ನ ಮಾಡೋರು. ಪ್ರಕಾಶ್ ಹೋಗಿ ಸಾಂಬಾರೆಲ್ಲ ತೊಗೊಂಬಂದು ನಮಗೆಲ್ಲ ಊಟ ಕಟ್ಕೊಟ್ಟು ಜೊತೆಲಿ ಕರ್ಕೊಂಡು ಹೋಗೋನು, ಕೈ ಇಟ್ಟುಕೊಂಡು ತಂದೆ ಸಮಾನವಾಗಿ ಎಷ್ಟೊಂದು ಸಂತೋಷ ಆಗುತ್ತಂದರೆ, ಈಗ ನಾವು ಬೆಳೆದು ನಿಂತಿದ್ದೀವಿ, ದೇವ್ರ ದಯೆಯಿಂದ ಅಣ್ಣನ ಪುಣ್ಯದಿಂದ ಚೆನ್ನಾಗಿದ್ದೀವಿ. ಈ ವಿಷಯಗಳನ್ನೆಲ್ಲ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ತಂದೆ ಸಮಾನ ನಿಂತ್ಕೊಳ್ಬೇಕಂದ್ರೆ ಒಬ್ಬ ಮನೆ ದೊಡ್ಡ ಮಗ ಅನ್ನೋದು ಸಾಧಾರಣ ವಿಷಯವಲ್ಲ. ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು ಎಲ್ಲರೂ ದೇವರಿಗೆ ಕಡಿತ ಚಿರುಣಿ ಹೇಳಬೇಕಂದ್ರೆ ಪ್ರಕಾಶ್ ರೈ ಅಂತ ಒಳ್ಳೆ ಅಣ್ಣ ಸಿಗೋದಕ್ಕೆ. ತಂಗಿ ತಮ್ಮ ಇಬ್ಬರು ತುಂಬ ಇಷ್ಟ. ಅಂದರೆ ಎಲ್ಲೋ ಒಂದು ಕಡೆ ಜವಾಬ್ದಾರಿ ಇರಬೇಕು, ಅದು ತಾಯಿನ ನೋಡಿದಾಗ ಬರುತ್ತೆ. ಆಕೆ ಬೆಳೆಸಿದ ಹಾಗೆ ಚಿಕ್ಕನಿಂದ ಹೇಳೋರು, ನೀನೇ ನೋಡ್ಕೋಬೇಕು ನಾವು ಇವರಿಬ್ಬರನ್ನ ಅಂತ. ಈಗಲೂ ಹೇಳೋದು ಅದನ್ನೇ, ನೀನೇ ನೋಡ್ಕೋಬೇಕು ಅಂತ. ತಂಗಿ ಹೊರಗಡೆ ಯಾರನ್ನೂ ತಂಗಿ ಅಂತ ಕರೆಯಲ್ಲ ಬೇರೆಯವ್ರನ್ನ, ಯಾಕಂದ್ರೆ ನನಗೆ ಒಬ್ಬಳೇ ತಂಗಿ ಅಂತೀನಿ ನಾನು. ಗುಡ್. ಯಾಕಂದರೆ ಆ ಥರದ ಇಲ್ಲದ ಸುಳ್ಳು ರಿಲೇಷನ್ಶಿಪ್ ನನಗೆ ಬೇಕಾಗಿಲ್ಲ. ಒಳ್ಳೆ ಗೆಳೆಯರು ಅಂದ್ಕೊಳ್ಳೋಣ. ಬಟ್ ಈಕೆ ಐ ಆಮ್ ಲಕ್ಕಿ ಟು ಹ್ಯಾವ್ ಅ ಸಿಸ್ಟರ್ ಲೈಕ್ ದಿಸ್. ಇವತ್ತು ಸ್ವಾಭಿಮಾನಿಗಳಿಬ್ಬರು, ಇವತ್ತು ಅವ್ರು ಕಾಲ್ ಮಾಡಿದ್ರೆ ನಾನು ಅವ್ರಿಗೆ ಮನೆ ಮಾಡಿಕೊಡೋದು, ಮಕ್ಕಳಿಗೆ ಎಜುಕೇಷನ್ ಏನೋ ಮಾಡ್ತೀನಿ ಹೊರತು ದೇ ವಿಲ್ ನೆವರ್ ಆಸ್ಕ್ ಮಿ. ಸಣ್ಣನಲ್ಲಿ ನನಗೆ ಇಷ್ಟ ಅದು ಮಾಡೋದು, ಅಮ್ಮ ನನಗೆ ಮಾಡೋದು, ಆ ಗುಣ ನನ್ನಲ್ಲಿ ಬಂದಿದ್ದು ನನ್ನ ತಾಯಿಯಿಂದಾನೆ. ಕರೆಕ್ಟ್. ಅದೊಂದು ಉದಾಹರಣೆ ಆಗುತ್ತೆ. ನಮ್ಮ ಅಪ್ಪ ಅಮ್ಮಂದ್ರೆ ಹೇಗಿರುತ್ತೋ ವಿ ಟೆಂಡ್ ಟು ಐ ಥಿಂಕ್ ಸೊ. ಎಸ್. ಇದ್ರಲ್ಲಿ ಏನು ಭಾಳ ಚೆನ್ನಾಗಿ ಇರೋದು 100 ರೂಪಾಯಿ, ಬಟ್ ಆ 100 ರೂಪಾಯಿ ನಿಮ್ಮ ಖರ್ಚು. ನಮ್ಮ ಅಮ್ಮನ ನಾನು ಸೀರೆ ತರಿಸ್ತೀನಿ, ನಾನು ಮನೆ ಕಟ್ತೀನಿ, ನಾನು ಸೈಕಲ್ ತಗೊಳ್ತೀನಿ. ಸೊ ಬ್ಯೂಟಿಫುಲ್. ಆ ಕನಸು ಬ್ಯೂಟಿಫುಲ್. ಆ ಚೈಲ್ಡ್ನ ನಾವು ಯಾವತ್ತೂ ಉಳಿಸ್ಕೋಬೇಕು. ಆ ಚೈಲ್ಡನ್ನು ನಾವು ಉಳಿಸ್ಕೊಂಡ್ರೆ ದಟ್ ಈಸ್ ದ ಐಡಿಯಾ ಆಫ್ ಪ್ರಾಪರ್ಟಿ. ಏನು ಬೇಕು ನಿಮ್ಗೆ, ಏನು ಸಾಧಿಸ್ಬೇಕು, ಏನು ಮಾಡ್ತೀರಿ, ಆಸ್ತಿ ಮಾಡಿ, ದುಡ್ಡು ಮಾಡಿ. ಲಿಯೋ ಟಾಲ್ಸ್ಟಾಯ್ ಕತೆ ಥರ ಅದು. ಎಷ್ಟು ಬೇಕು ಒಬ್ಬನಿಗೆ ಭೂಮಿ ಅಂತ. ಯು ವಾಂಟ್ ಟು ಲಿಸನ್ ಟು ದಟ್ ಸ್ಟೋರಿ? ಪ್ಲೀಸ್. ಲಿಯೋ ಟಾಲ್ಸ್ಟಾಯ್ನ ಭಾಳ ಒಳ್ಳೆ ಕತೆ ಇದೆ. ನಾನು ತುಂಬ ಇನ್ಸ್ಪೈರಿಂಗ್ ಸ್ಟೋರಿ ಅದು. ಒಂದು ಪ್ರಾಂತದ ಹೊರಗಡೆ ಒಂದಷ್ಟು ನೋಮ್ಯಾಡ್ಸು ಅವ್ರ ಭೂಮಿಯನ್ನು ಭಾಳ ಕಮ್ಮಿ ದುಡ್ಡಿಗೆ ಮಾರ್ತಿರ್ತಾರೆ. ಅರೆ ಹೋಗ್ಬಿಡ್ತಾರೆ ಅವರು ಅಂತ ಒಬ್ಬ 100 ರೂಬಲ್ ತೊಗೊಂಡು ಅಲ್ಲಿಗೆ ಹೋಗ್ತಾನೆ. ಹೋಗಿ ಒಬ್ಬ ಮುದುಕನನ್ನು ಕೇಳ್ತಾನೆ, ನನಗೆ ಎಷ್ಟು ಭೂಮಿ ಕೊಡ್ತೀಯ ಅಂದಾಗ, ಸೂರ್ಯ ಉದಯಿಸಬೇಕಾದ್ರೆ ನೀನು ನಡೆಯೋಕ್ಕೆ ಶುರು ಮಾಡು, ಅವನು ಅಸ್ತಮಿಸುವುದರೊಳಗೆ ನೀನು ಎಷ್ಟು ಕವರ್ ಮಾಡ್ತೀಯೋ ಅಷ್ಟು ನಿನಗೆ ಅಂತ. ಆ 100 ರೂಬಲನ್ನು ಕೊಟ್ಟು, ಅರೆ ಈ ಗುಡ್ಡ ಬರಲಿ ನನಗೆ, ಈ ಕೆರೆನೂ ಇದ್ರೆ ಚೆನ್ನಾಗಿರುತ್ತೆ ಅಂತ ನಡೀತಾ ಬಹಳ ದೂರ ಹೋಗಿ, ಅಯ್ಯೋ ಸಾಯಂಕಾಲ ಆಗೋದ್ರೊಳಗೆ ಅಷ್ಟು ಎಲ್ಲಿ ಶುರು ಮಾಡೋದಲ್ಲಿ ಸೇರ್ಬೇಕಲ್ಲ ಅಂತ ಓಡೋಡ್ಕೊಂಡು ಬಂದಂತೆ. ಬಂದು ಬಿದ್ದು ಸತ್ತ. ಕರೆಕ್ಟ್. ಆಗ ಅವನು ಹೇಳ್ತಾನೆ ಮುದುಕ, ಇವನಿಗೆ ಬೇಕಾಗಿದ್ದು 3 ವಾರ ಅಷ್ಟೇ. ದಟ್ ಈಸ್ ದ ಐಡಿಯಾ ಆಫ್ ದಿಸ್ ಥಿಂಗ್. ಎಕ್ಸಾಕ್ಟ್. ಬಟ್ ಆ ಸಣ್ಣ ವಯಸ್ಸಿನ 100 ರೂಪಾಯಿಯ ಕನಸು, ಇಟ್ ಈಸ್ ನಾಟ್ ಮೋರ್ ಅಬೌಟ್ ಪ್ರಾಪರ್ಟಿ, ಬೀಯಿಂಗ್ ವೆಲ್ ಬೀಯಿಂಗ್. ಇದೆಲ್ಲ ಇದ್ರೆ ಚೆನ್ನಾಗಿರುತ್ತೆ. ಅದೆಲ್ಲ ಕನಸು. ಅದೆಷ್ಟು ಬ್ಯೂಟಿಫುಲ್ ಅದು. ರೈಟ್. ವಂಡರ್ಫುಲ್ ರೀ. ನಿಮ್ಮ ಅಪ್ಪ ಅಮ್ಮನ, ನಿಮ್ಮ ಸಿಸ್ಟರು, ಬ್ರದರ್ ಬಗ್ಗೆ ಎಲ್ಲ ತಿಳ್ಕೊಂಡು. ಟೆಲ್ ಅಸ್ ಅಬೌಟ್ ನಿಮ್ಮ ಫ್ರೆಂಡ್ಸ್ ಹೇಗಿದ್ರು ಪ್ರಕಾಶ್ ಅವರೇ ಚಿಕ್ಕ ವಯಸ್ಸಲ್ಲಿ? ಬಾಲ್ಯದ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್, ಐಸ್ ಪೈಸ್ ಆಡ್ತಿದ್ದು, ಲಗೋರಿ ಆಡ್ತಿದ್ದು, ಆ ಏಜ್ ಬಗ್ಗೆ ಮಾತಾಡೋದು. ಬಹಳ ಜನ ಇದ್ದಾರೆ. ಅದು ನೆನಪು ಮಾಡೋ ಪ್ರಯತ್ನ ಮಾಡ್ತೀವಿ. ನೆನಪಾಗುತ್ತಾ ನೋಡಿ. ವಿಡಿಯೋ ಪ್ಲೀಸ್. ಹಲೋ ಪ್ರಕಾಶ, ಹೆಂಗಿದ್ಯಪ್ಪ?
ತುಂಬ ವರ್ಷ ಆಯ್ತಲ್ಲಪ್ಪ ನೋಡ್ಬಿಟ್ಟು ನಿನ್ನ. ಪ್ರಕಾಶ, ನಾನು ನೀನು ಗೋಲಿ ಆಡ್ತಾ ಇದ್ದಿದ್ದ ಜಾಗ ನೋಡೋ ಇದೇನಪ್ಪ. ಕಳ್ಳ ಪೊಲೀಸ್ ಆಟ ಆಡ್ತಿದ್ದು ನೆನಪಿದೆ. ಅದರಲ್ಲಿ ನೀವು ಯಾವಾಗಲೇ ಸೇರೆ ಉಟ್ಕೊಂಬಂದು ಎಲ್ರಿಗೂ ಯಾಮಾರಿಸ್ತಾ ಇದ್ರಿ. ಇವಾಗ ನೋಡಿ, ಇಲ್ಲಿ ಮಾಸ್ಟ್ರು ಟೀಚರ್ ಪಕ್ಕದಲ್ಲೇ ಇದ್ದಾರೆ ನೋಡಿ. ಇದೇ ಜಾಗದಲ್ಲೇ ನಾವು ಕ್ಯಾರಮ್ ಮಾಡ್ತಾ ಇರೋದು. ಕೇರಮ್ ಬೋರ್ಡಲ್ಲಿ ಸ್ಟ್ರೈಕರ್ ಎತ್ತಿದ್ರೆ 6 ಪಾನ್ ಹಾಕ್ಬಿಟ್ಟು ನೀನು ಕ್ಲೋಸ್ ಮಾಡ್ತಾ ಇದ್ದೆ. ನಾನು ಇವಾಗಲೂ ಗಾಪ ಇದೆ, ಚಾಂಪಿಯನ್, ಕೇರಮ್ ಚಾಂಪಿಯನ್. ಇವತ್ತು ಫಿಲಮ್ ಲ್ಯಾಂಡಲ್ಲಿ ಚಾಂಪಿಯನ್ ನೀನು, ಇಡೀ ಇಂಡಿಯಾ ದೇಶಕ್ಕೆ ನಂಬರ್ 1. ಪ್ರಕಾಶ, ನಾವು ಕ್ರಿಕೆಟ್ ಆಡ್ತಾ ಇದ್ವಲ್ಲಪ್ಪ, ಆ ಜಾಗ ಇದು. ನಾವು ಅವಾಗೆಲ್ಲ ಅಜರುದ್ದೀನ್, ಸಚಿನ್ ತೆಂಡೂಲ್ಕರ್ ಅಂತ ಮಾತುಗಳು ಬರೀ ಬರ್ತಿದ್ವು. ಅರೆ ನಿನಗೆ ಲಂಕೇಶು, ಕುವೆಂಪು ಆ ಥರ ಮಾತಾಡ್ತಾ ಇದ್ದೆ ನೀನು. ಅವಾಗ ನಾವು ಅನ್ಕೋತಿದ್ವಿ ಇವನೇನಪ್ಪ ಹುಚ್ಚ ಅಂತ. ನಾವು 10 ಜನ ಒಂದು, ನೀನು ಮಾತ್ರ ಹುಚ್ಚ ಅನ್ಕೊತಿದ್ವಿ. ಈಗ ಗೊತ್ತಾಗ್ತಿದೆ ನಾವೇ ಎಷ್ಟು ಜನ ಹುಚ್ಚರಾಗಿದ್ದೀವಿ. ನೀನು ನೋಡಬೇಕು, ನೀನು ತೋರಿಸ್ಬೇಕು ಅಂತ. ಇವೆಲ್ಲ ನಮ್ಮ ಮಕ್ಕಳು, ನಮ್ಮ ಫ್ರೆಂಡು ಅಂತ ಹೇಳಿದ್ರೆ ಯಾರೂ ನಂಬಲ್ಲ. ಎಲ್ಲ ಸುಳ್ಳು ಹೇಳ್ತೀಯ ಅಂತ ಹೇಳ್ತಾರೆ. ಇದೊಂದು ಅವಕಾಶ ಸಿಕ್ಕಿದೆ, ದಯವಿಟ್ಟು ಅದು ನಿಜ ಅಂತ ಹೇಳು. ಎಲ್ಲರೂ ಎಬವ್ 40+ ಆಗ್ಬಿಟ್ಟಿದ್ದೀವಿ. ಯಾವತ್ತಾರು ಒಂದಿನ ಬಿಡುವು ಮಾಡಿಕೊಂಡು ಬಂದು ಎಲ್ಲರ ಜೊತೆ ಕ್ರಿಕೆಟ್ ಆಡಿ ಒಂದಿನ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಆಸೆ. ಸೂಪರ್. ನಮ್ಮ ಸಿದ್ದಾಪುರ ಬಂದು ಇವರೇ ಗೆಳೆಯರು ಕೂತ್ಕೊಂಡು ಸೇರೋದು, ಕ್ರಿಕೆಟ್ ಆಡೋದು. ವಿದ್ಯಾರ್ಥಿ ಬಂದು ದೋಸೆ ತಿನ್ನೋದು, ಅಲ್ಲಿಂದ ಜಯನಗರಕ್ಕೆ ಬಂದು ಕ್ರಿಕೆಟ್ ಆಡೋದು, ಟೆನ್ನಿಸ್ ಬಾಲ್ ಕ್ರಿಕೆಟ್, ಇನ್ನೊಂದು ಟೀಮ್ಗಳ ಜೊತೆ ಆಡೋದು. ವಂಡರ್ಫುಲ್ ಗೈಸ್. ತುಂಬಾ ವರ್ಷಗಳಾಗಿದೆ ಅವ್ರನ್ನ ನೋಡ್ಬೇಕು. ಹೇಗಿದ್ದೀರಪ್ಪ ದೇಶಭಕ್ತ? ನಾಗೇಶ, ನಾನೇ ಬಂದಿಲ್ಲ ಸಿದ್ದಾಪುರಕ್ಕೆ, ಬಹಳ ವರ್ಷಗಳಾಗಾಯ್ತು. ಕ್ರಿಕೆಟ್ ಫೀಲ್ಡ್ ಇವಾಗೆಲ್ಲ ಅಲ್ಲಿ ಗಾರ್ಡನ್ ನೋಡಿದ್ರಿ, ಒಳ್ಳೇದು ಬಿಡಿ, ಮರ ಬೆಳೆಸೋದು ಒಳ್ಳೇದೇ. ರೈಟ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ KSCA ಸ್ಟೇಡಿಯಂ ಥರ ವೀಕೆಂಡ್ ಕ್ರಿಕೆಟ್ ಸ್ಟೇಡಿಯಂ ಭಾಳ ಪಾಪ್ಯುಲರು. ದರ್ಶನ್ ಬಂದಾಗಲೂ ಇಲ್ಲಿ ಕ್ರಿಕೆಟ್ ಆಡಿದ್ರು. ಈಗ ಪ್ರಕಾಶ್ ರಾಜ್ ಬಂದಿದ್ದಾರೆ, ನಿಮ್ಮ ಟೀಮ್ ಮೇಟ್ಸ್ ಎಲ್ಲ ಬಂದಿದ್ರಿ. ಕ್ರಿಕೆಟ್ ಆಡದೇ ಇದ್ರೆ ನಮ್ಮ ಜನ ಎಲ್ಲ ಬೈತಾರೆ. ಎಲ್ಲಪ್ಪ ಬ್ಯಾಟು ಬಾಲ್ ಕೊಟ್ಬಿಡಿ ಇವ್ರಿಗೆ. ಅದು ಆಟ. ನಾಟ್ ಬ್ಯಾಡ್ ಯಾ ಪ್ರಕಾಶ್. ಸರಿ ರೀ, ಬೌಲರ್ ಕೊಡಿ ಸರ್, ಇಲ್ಲಿ ಎಕ್ಸ್ಪರ್ಟ್ ಬೌಲರ್ ಕೊಡಿ ಸರ್. ನೀವೇನು ಸರ್ ಸರಿ ಇಲ್ಲ ಸರ್ ನೀವು. ರೆಡಿ ಪ್ರಕಾಶ್? ಅದೇ ತಿರ್ಸಿದ್ರೆ ಸೆಲ್ಫಿ ಬೇಕಂತಪ್ಪ ಅವ್ರಿಗೆ. ನೋಡಿ, ಓಪೋ ಒಂದು ಯಾರು ಬಂದಿರೋ ಕ್ಯಾಮ್ರಾ ಫೋನ್, ಅದು ಅವ್ರ ಸೆಲ್ಫಿಗೆ ಕರೆಕ್ಟ್ ಆಗಿರ್ತದ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. 5-6 ಶರ್ಲಾಕ್ ಹೋಮ್ಸು, 3-4 ಪತ್ತೆದಾರಿ ಪ್ರತಿಭಾ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ರಿಸರ್ಚ್ ಟೀಮ್ ಮಾಡಿದ್ದೀವಿ. ನಮ್ಮ ಸಾಧಕರು ಯಾರು ಬರ್ತಾರೋ ಅವ್ರು ಎಲ್ಲಿ ಹುಟ್ಟಿದ್ರು, ಅವ್ರು ಎಲ್ಲಿ ಓದಿದ್ರು ಎಲ್ಲ ತಿಳ್ಕೊಂಬರ್ಬೇಕು ಅವ್ರ ಕತೆ. ನಿಮ್ಮ ಕೇಸಲ್ಲಿ ದೇವ್ ಫೇಲ್ಡ್ ಸ್ಯಾಡ್ಲಿ. ಹುಡುಕಿದ್ದಾರೆ ಸರ್. ನೀವು LKG ಹೋಗಿಲ್ವಂತೆ, UKG ಹೋಗಿಲ್ವಂತೆ, ಡೈರೆಕ್ಟಾಗಿ 4th ಸ್ಟ್ಯಾಂಡರ್ಡ್ ಸೇರ್ಬಿಟ್ಟಿದ್ದೀರಂತೆ. ನಿಜಾನ? ವಾಟ್ ಇಸ್ ದ ಸ್ಟೋರಿ? ಇರ್ಬೇಕನ್ನ, ನನಗೂ ನೆನಪಾಗ್ತಿಲ್ಲ ಈಗ. ಓಕೆ, 4th ಸ್ಟ್ಯಾಂಡರ್ಡ್ ಬಂದ್ಬಿಡೋಣ ಸ್ಟ್ರೈಟ್. ಪ್ರಕಾಶ್ ರಾಜ್ ಅವರು 4th ಸ್ಟ್ಯಾಂಡರ್ಡ್ ಅಲ್ಲಿ ಏನು ನೆನಪುಗಳಿದೆ ನಿಮಗೆ? 4th to 6th 7th ವರೆಗೂ ನಿಮ್ಮ ಟೀಚರ್ಸ್, ನಿಮ್ಮ ಫ್ರೆಂಡ್ಸು? 4th to 6th ಸೆಂಟ್ ಮೈಕಲ್ಸ್ ಅಂತ ಒಂದು ಸ್ಕೂಲ್, ಮೈಕಲ್ ಸ್ಕೂಲ್, ಅದು ನೆನಪಿದೆ? ಅದ್ರಲ್ಲಿ ಏನಾದ್ರು ನೆನಪಿದೆ ನಿಮಗೆ? ಎನಿಥಿಂಗ್? ಒಂದ್ಸಲ ಕ್ರಿಕೆಟ್ಗೆ ಎಲ್ಲರೂ ವೈಟ್ ಡ್ರೆಸ್ ಹಾಕ್ಬೇಕು ಅಂದ್ಬಿಟ್ರು. ಮನೆಗೆ ಬಂದು ಜಗಳ ಆಡಿ ವೈಟ್ ಡ್ರೆಸ್ ಇಲ್ಲದ್ರೆ ಸೇರ್ಸಲ್ವಂತೆ ಕ್ರಿಕೆಟ್ಗೆ ಅಂದ್ರೆ. ಕ್ರಿಕೆಟ್ ಆಡಕ್ಕೆ ಹೋದ್ರೆ ನನ್ನ ಬಿಟ್ಟು ಎಲ್ಲರೂ ಕಲರ್ ಡ್ರೆಸ್ ಹಾಕೋದು. ಯಾವಾಗ ಆಗುತ್ತೆ ಇದು? ಕರೆಕ್ಟ್. ಹಠ ಮಾಡಿ ಅಪ್ಪ ಅಮ್ಮನ ಹತ್ರ ದುಡ್ಡಿಸ್ಕೊಂಡು ಹೋಗಿ ಹಠ ಮಾಡಲ್ಲ, ನಾನು ಒಬ್ಬನೇ ವೈಟ್ ಡ್ರೆಸ್ ನಲ್ಲಿ ಆಡಿದ್ದೆ. ರೈಟ್. ನಮ್ಮ ಶರ್ಲಾಕ್ ಹೋಮ್ಸ್ ಅವರು ಹೇಳಿದ್ದು, ನೀವು ನಿಮ್ಮ ತಂಗಿ ಏನೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ತಗೊಳ್ತೀರಾ, ನಿಮ್ಮನ್ನ 4th ಸ್ಟ್ಯಾಂಡರ್ಡ್ ಸೇರಿಸ್ತಾರೆ, ನಿಮ್ಮ ತಂಗಿನ 3rd ಸ್ಟ್ಯಾಂಡರ್ಡ್ ಸೇರಿಸ್ತಾರಂತೆ. ಅದ್ರ ಬಗ್ಗೆ ಏನು ಕತೆ ಇದೆ ನಮ್ಮ ವೀಕೆಂಡ್ ಟೆಂಟಲ್ಲಿ ಕೇಳಿ. ಹಲೋ ಪ್ರಕಾಶ್, ಹೇಗಿದ್ದೀರಾ? ನನ್ನ ನೆನಪಿದೆಯಾ ನಿಮಗೆ? 4ನೇ ತರಗತಿಯಲ್ಲಿ ಕನ್ನಡ ಶಿಕ್ಷಕಿಯಾಗಿದ್ದೆ. ಹಲೋ ಪ್ರಕಾಶ್, ನೆನಪಿದೆಯೇನಪ್ಪ? ನಾನು ನಿನಗೆ ಸೋಷಿಯಲ್ ಸ್ಟಡೀಸ್ ಹೇಳ್ಕೊಡ್ತಾ ಇದ್ದೆ. ಹಲೋ ಪ್ರಕಾಶ್, ನಾನು ನಿಮ್ಮ ಮ್ಯಾಥ್ಸ್ ಟೀಚರ್, ನೆನಪುಂಟಾ? ಮ್ಯಾಥ್ಸ್ ಜೊತೆಗೆ ಹಿಂದಿ ಎಲ್ಲ ಕಲಿಸ್ತಾ ಇದ್ದೆ. ಸೈನ್ಸ್ ಮಿಸ್ಸು, ಮೋಹನ ಮಿಸ್ಸು, ಲಿಡಿಯಾ ಮಿಸ್ಸು, ನಾನು ಎಲ್ಲ ನಿನಗೆ ನೆನಪಿರ್ಬೋದು. 1974ರಲ್ಲಿ ನೀವು ನಿಮ್ಮ ತಂಗಿ ಆಶಾ ಮತ್ತು ಪ್ರಸಾದ್ ಜೊತೆ ಸೇರಿದ್ರಿ. ನಿಂಗೆ ನೆನಪಿರ್ಬೋದು, ಎಷ್ಟೋ ಸರ್ತಿ ನಾನು ನಿನಗೆ ವಾರ್ನ್ ಮಾಡಿದ್ದೀನಿ. ಹುಡುಗರನ್ನೆಲ್ಲ ನೀನು ತುಂಬ ತಿಡ್ಲೆ ಮಾಡ್ತಾ ಇದ್ದೆ. ವಿಶ್ಯೂಸ್ ಬಾಯ್. ನಿನಗೆ
ಕನ್ನಡ ಪಾಠ ಅಂದರೆ ತುಂಬ ಇಷ್ಟ ಇತ್ತು ಅವಾಗ. ನಾಟಕಗಳಲ್ಲೆಲ್ಲ ನೀನು ಪಾತ್ರ ಅಭಿನಯಿಸ್ತಿದ್ದೆ. ಮರ್ಚೆಂಟ್ ಆಫ್ ವೆನಿಸ್ ಇದರಿಂದ ಒಂದು ಕೋಳಿ ಕದಿಯೋ ಪಾರ್ಟ್ ಮಾಡಿದ್ದೆ ನೀನು. ನಿಂಗೆ ನೆನಪಿದೆಯಾ ಪ್ರಕಾಶ್ ರಾಯ್? ನೀನು ಟಿ ವಿಯಲ್ಲಿ ಬಂದರೆ ಸಾಕು, ನಾನು ನೋಡಿಕೊಂಡು ಹೇಳ್ತೀನಿ ನನ್ನ ಸ್ಟೂಡೆಂಟು ಎಷ್ಟು ಚೆನ್ನಾಗಿ ಮಾಡ್ತಾನೆ ನೋಡು ಅಂತ. ಆಗ ನನ್ನ ಮಕ್ಕಳು ಹೇಳ್ತಾರೆ ನಿನ್ನ ಸ್ಟೂಡೆಂಟ್ ಬಂದರು ಅಂತ. ತುಂಬ ಖುಷಿಯಾಗುತ್ತೆ ನನಗೆ ಆಗ. ವಾವ್, ಟೀಚರ್ಗಳ ಮುಖಗಳು ನೆನಪಿದೆ ನನಗೆ. ನೆನಪಿದೆಯಾ? ಟೀಚರ್ಗಳ ಮುಖಗಳು ನೆನಪಿದೆ ನನಗೆ. ಐ ಕ್ಯಾನ್ ಇಮಿಡಿಯೇಟ್ಲಿ ರಿಲೇಟ್ ಟು ಇಟ್. ನಮಸ್ಕಾರ. ಇಷ್ಟು ಹುಡುಗನ್ ನೋಡಿರ್ತೀರಿ ನೀವು. ಸೋ ವಂಡರ್ಫುಲ್, ಯು ಆಲ್ ಹ್ಯಾವ್ ಟು ಕಮ್. ನೆನಪಿದೆ, ನನ್ನ ಮುಖಗಳೆಲ್ಲ ನೆನಪಿದೆ ನನಗೆ. ಹಾಯ್, I'm fine. How are you, Alexander? I'm fine. Thank you very much. Thank you for coming, ma'am. Thank you, Ma. Thank you so much. St. Michael ನಂತರ ನೀವು go to the next school, Holy Christ. Holy Christ I studied for a year, I think so. Year. 6th standard. Before shifting to St. Joseph's. ಅದಾದ್ಮೇಲೆ St. Joseph's Middle School, 7th Right. standard ಇಂದ. My greatest guru was, the greatest inspiration was Sunit Prabhu, my principal. He encouraged us a lot. He used to come home, talk to my mother. Right, you mentioned a name, Sumit Prabhu anta. My principal. Tell me if it's the same man. He's on the video talking about it. Video, door open ಮಾಡ್ತೀರಾ? Video, please. Live video ಬಂತು ಸರ್. Let's go! Hi, sir! Hi, father! How are you, father? Hi! Come, father, come. How can I forget him? Thank you, father. Thank you for coming. Now your student is the pride of the state. ನಿಮ್ಗೆ ಏನು ಅನಿಸ್ತದೆ? Not only state, but the country. Yes, of course. Absolutely. So sweet. We are really happy to see him grown so much. Yes, ವೆಂಕಟರಮಣ ಬಂದಿದ್ದಾರೆ. ಪ್ರಕಾಶ್ ಅವರೇ ನಮಸ್ಕಾರ. ನೀವು ಪ್ರಕಾಶ್ ಅವರೇ ನಮಸ್ಕಾರ ಅಂತ ಹೇಳಿದ್ರೆ ನಿಮಗೊಂದು ಸ್ವಲ್ಪ ಅಸಮಾಧಾನ ಆಗಿದೆ, ಪ್ರೇಕ್ಷಕರಿಗೂ ಆಶ್ಚರ್ಯ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನಾನು ಗುರು, ಅವ್ರ ಶಿಷ್ಯ. ನಾನು ನಮಸ್ಕಾರ ಮಾಡಿದ್ದು ಅವರ ಕಲೆಗೆ. Thank you very much. Thank you for coming. Thank you, father. ಬಹಳ ಖುಷಿ ಆಗುತ್ತೆ ಈ ತರ ಗುರುಗಳು ಎಷ್ಟು ಮುಖ್ಯ ನಮಗಲ್ಲ ಅಂತ. That is the beauty of this Jesuit institutions ಇದೆಯಲ್ಲ, St. Joseph's. They had ಬಹಳ ಪರ್ಸನಲ್ ಆದ ರಿಲೇಶನ್ಶಿಪ್ ವಿತ್ ಸ್ಟೂಡೆಂಟ್ಸ್, ವಿತ್ ಪೇರೆಂಟ್ಸ್ ಇಟ್ಕೊಂಡಿದ್ರು ಅವರು. ಗುರುರಾಜ್ ಕರ್ಜಗಿನೋ ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ಅ ಟೀಚರ್ ಅಂತ ಅವ್ರು ಹೇಳಿದ್ರು, ಅ ಟೀಚರ್ ಅಟ್ಲೀಸ್ಟ್ ಅವ್ರ ಮಕ್ಕಳಷ್ಟು ವಿದ್ಯಾರ್ಥಿಗಳನ್ನ ಪ್ರೀತಿಸಬೇಕು ಅಂತ. ಅಟ್ಲೀಸ್ಟ್ ಸಾಧ್ಯವಾದ ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡಿ, ನಿಮ್ಮ ಮಕ್ಕಳಿಂದ ಜಾಸ್ತಿ ಪ್ರೀತಿ ಮಾಡಬೇಕು ಒಬ್ಬ ಗುರು ಅನ್ನೋರು ಅಂತ. ಜಸ್ಟ್ ಗುರುಗಳ ಬಗ್ಗೆ ಮಾತಾಡಿದ್ವಿ. ನಿಮ್ಮ ಫ್ರೆಂಡ್ಸ್ ಬಗ್ಗೆ, ಕಾಲೇಜ್ ಡೇಸ್ ಫ್ರೆಂಡ್ಸ್ ಯಾರು ನೆನಪಿದ್ದಾರೆ? ಕಾಲೇಜ್ ಫನ್, ನಾಟಕಗಳು ಹಿಡ್ಕೊಂಡ್ ಬಂದಿರಿ ಹೇಳಿ ನೀವು. ಯಾರಿಲ್ಲ, ಸುಮ್ಮನೆ ಲುಕ್ಕೊಟ್ಟೆ. ರೈಟ್, ದೇ ಆರ್ ದೇರ್ ಆನ್ ದ ವಿಡಿಯೋ. ಹಾಯ್ ಪ್ರಕಾಶ್. ಹಲೋ ಪ್ರಕಾಶ. ಹಾಯ್ ಪ್ರಕಾಶ್. ಹಾಯ್ ಪ್ರಕಾಶ್. ನೆನಪಿದೆಯಾ ನಿನ್ನ ಬಾಲ್ಯದ ನೆನಪು? ಸ್ಟಾರ್ಟೆಡ್ ಇನ್ 6th standard. ಎಷ್ಟು ಕಿತ್ತಾಡ್ತಿದ್ವಿ, ಜಲ ಮಾಡ್ಕೊಂಡು ಎಲ್ಲರಿಗೆ ಮಾರ್ಕ್ ಇದೆ ನೋಡಲಿ, ಹಿಂಗೆ ಕಿಚ್ಚಿ ಪಚ್ಚಿ ಎಲ್ಲ ಮಾಡಿದ್ವಿ. ಅದು ಗೂರು ಜಾಸ್ತಿ ಇತ್ತು, ತಕ್ಷಣ ಎನ್ಮಿ ಆಗ್ಬಿಡ್ತಿದ್ವಿ, ಹಂಗೆ ಫ್ರೆಂಡ್ ಆಗ್ಬಿಡ್ತಿದ್ವಿ. ಕೆಲವು ಸಲ ನಾವು ಎಕ್ಸಾಮಿಗೆ ಪ್ರಿಪೇರ್ ಆಗುವಾಗ ತುಂಬ ಶಾಂತವಾದ ಪರಿಸರದಲ್ಲಿ ನಾವು ಇರಬೇಕು ಅಂತ ನಾವು ಒಂದು ಯುನೀಕ್ ಜಾಗನ ಹಾಯ್ಕೊಂಡಿದ್ದೀವಿ. ಶಾಂತಿನಗರ ಸ್ಮಶಾನದಲ್ಲಿ ಕಲ್ಲುಗಳ ಮೇಲೆ ಯಾರ್ದೋ ಪಾಪ ಬಾಡಿ ಇರುತ್ತೆ, ಅದ್ಮೇಲೆ ಕೂತ್ಕೊಂಡು ನಾವು ನೆಮ್ಮದಿಗೆ ಓದ್ತಾ, ನಂತರ ಕತ್ಲಾದ್ಮೇಲೆ ಬುಡುಬುಡಿಕಿ ಬಂದು ಬೆಂಕಿ ಹಾಕಿದಾಗ ಅವ್ನು ಏನ್ ಮಾಡ್ತಾನೆ ನೋಡ್ಬಿಟ್ಟು ಮನೆಯಲ್ಲಿ ಹೋಗಿ ಬೈಸ್ಕೊಂಡಿರೋದು ನೆನಪಿರಿದೆಯಾ ನಿನಗೆ? ನಾನು ಕನ್ನಡ ಹೇಳ್ಕೊಡೋದು ಮೇಷ್ಟ್ರೆ ಪ್ರಕಾಶ್ ಕನ್ನಡ ಹೇಳ್ಕೊಡೋದು ನಾನು ಇಮಿಡಿಯೇಟ್ ತಲೆಗೆ ಹೋಗ್ಬಿಡ್ತಾ ಇದ್ದೆ. ರಿಮೆಂಬರ್ ಯು ಆಲ್ಸೋ ಪ್ರಕಾಶ್, ನಿನ್ನ ಮೇಲೆ ಸ್ವಲ್ಪ ನಾನು ಜೆಲಸ್ ಆಗ್ಬಿಡ್ತಾ ಇದ್ದೆ ಗೊತ್ತಾ. ಬರೋ ಹುಡುಗಿರೆಲ್ಲ ನಿನ್ನಿಂದೆ ಇರ್ತದೆ, ನಿನ್ನ ಗಮನಕ್ಕೆ ಇರ್ತಾ ಇರಲಿಲ್ಲ. ಭಾಳ ಹುಡುಗಿರು ನಿನ್ನಿಂದೆ, ನೀನು ಮಾತ್ರ ಡ್ರಾಮಾ ಹಿಂದೆ. ಬಟ್ ಐ ಸ್ಟಿಲ್ ರಿಮೆಂಬರ್ ಯು ಹ್ಯಾಡ್ ಅ ಕ್ರಶ್ ಆನ್ ಒನ್ ಪರ್ಟಿಕ್ಯುಲರ್ ಗರ್ಲ್. ಎಲ್ಲೋ ಮಿಸ್ ಮಾಡಿತ್ತು, ಆಮೇಲೆ ಅಲ್ಲಿ ಸ್ವಲ್ಪ ನೀನು ಆಫ್ಲೈನ್ ಹೋದೆ. ಐ ಡೋಂಟ್ ನೋ, ಅದೊಂದು ಇದೆ ಫ್ಯಾಕ್ಟ್. ಹೆಸರು ನೀನೇ ಹೇಳ್ಬೋದು. ಓಕೆ, ಏನೋ ಒಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟರು ಸರ್ ಅವರು.
ಯಾವಾಗಲೂ ನೋಡೋರು ಏನೇನೋ ಅನಿಸ್ತಾ ಇರ್ತದೆ, ನಮ್ಗೇನು ಗೊತ್ತಿರಲ್ಲ. ನಮಗೆ ತಾನೇ ಗೊತ್ತು. ಕರೆಕ್ಟ್ ಸರ್, ಗೊತ್ತಿದ್ರು ಹೇಳಲ್ಲ ನಾವು. ಎಲ್ಲ ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದೀವಿ, ಯಾಕಪ್ಪ ಸರ್ ನಮಗೆಲ್ಲ ಸೈಲೆನ್ಸ್ ಬೇಕು ಅಂದ್ರೆ ಲೈಬ್ರರಿಗೆ ಹೋಗ್ತಾ ಇದ್ದೀವಿ ಸರ್, ಸ್ಮಶಾನಕ್ಕೆ ಹೋಗ್ತಿದ್ದೀರಂತಲ್ಲ ಸರ್, ಏನು ಸರ್ ಅದೇನೋ ವಿಚಿತ್ರ. ಅದನ್ನು ರಜಿಕೋಶಿ ಆ ಥರದವನೇ ಅವನು, ವೆರಿ ಇಂಟ್ರೆಸ್ಟಿಂಗ್ ಫೆಲೋ. ನಮ್ಗೆ ಎಲ್ಲ ಇದೆ. ಇನ್ಫ್ಯಾಕ್ಟ್ ಕೆಲವು ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು 12 ಗಂಟೆಗೆ ಬೆಟ್ಟೆಲ್ಲ ತೊಗೊಂಡೋಗಿ ಮೊಳೆ ಎಲ್ಲ ಹೊಡೆದು ಬಂದಿದ್ದೀವಿ. ನನಗೆ ಹೆದರಿಕೆ ಇರಲಿಲ್ಲ, ದೆವ್ಗಳು ನನ್ನ ನೋಡೋದಿರ್ಬೇಕು ಅನ್ಕೊಂಡಿದ್ದೆ ಹೊರತು. ಬಟ್ ಐ ಫೌಂಡ್ ಇಟ್ಸ್ ಎ ವೆರಿ ಪೀಸ್ಫುಲ್ ಪ್ಲೇಸ್. ಟೆನ್ಷನ್ ಇರಲ್ಲ, ಒಳ್ಳೆ ನೆರಳಿರೋದು, ಆರಾಮಾಗಿರೋದು, ಯಾರೂ ಬರ್ತಿರ್ಲಿಲ್ಲ, ಓದ್ಬೋದಿತ್ತು, ಚೆನ್ನಾಗಿ. ಒಂದ್ಸಲ ಹಿಂತಿರುಗಿ ನೋಡಿದಾಗ Yes, over to you guys. I have a unique distinction. Yeah. I've acted in the first play with him. Oh, yeah? ನಾನು ಪೋರಸ್, ಇವ್ರು ಅಲೆಕ್ಸಾಂಡರು. ಅವನು ಅಲೆಕ್ಸಾಂಡರ್ ಆಗಿ ಬಂದ ರಭಸಕ್ಕೆ ನಾನು ಪೋರಸ್ ಅನ್ನೋದು ಮರ್ತೋಯ್ತು. ಶುಡ್ ಐ ಆಕ್ಚುಲಿ ಸ್ಟಾಪ್ ಹಿಮ್ ಅಥವಾ ಅಲೋ ಹಿಮ್ ಟು ಕಾನ್ಕರ್ ಇಂಡಿಯಾ ಅಂತ ಆ ಥರ ಫೀಲಿಂಗ್ ಇತ್ತು. ಚೆನ್ನಾಗಿದೆ. ಈ ಥರ ಒಬ್ಬ ಪೋರಸ್ ಅಯೋಧ್ಯೆ ಬನ್ನಿ ಸರ್ ಇಂಡಿಯಾ ತಗೊಂಡೋಗಿ ಅಂತ. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಬಟ್ ಆವಾಗಲೇ ಬೆಳೆಯೋ ಇದು ಚಿಗುರಲ್ಲೇ ಕಾಣ್ಬೋದು ಅಂತ ಹೇಳ್ತಾರಲ್ಲ, ಆ ಥರ ಆ ಸ್ಪಾರ್ಕ್ ಏನಂದ್ರೆ ದ ಕಮಿಟ್ಮೆಂಟ್, ದ ಕೈಂಡ್ ಆಫ್ ಕಾಸ್ಟ್ಯೂಮ್ ಯು ವೋರ್, ಓಕೆ, and the kind of accent he created on stage. It's amazing. Fantastic. So we never have any surprises to the amount he has grown. Right. ಪ್ರಕಾಶ್, ಒಂದು ಭಾಳ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ನಮಗೆ ಸಿಕ್ತು. ನೀವು ಯಾವುದೋ ಒಂದು ಕಾಂಪಿಟೇಷನ್ಗೆ ಹೋಗಿದ್ದೀರಾ, ಆ ಕಾಂಪಿಟೇಷನ್ ನೀವು ಗೆದ್ದಿದ್ದೀರಾ, ನಿಮ್ಮೊಂದು ಮೆಡಲ್ ಕೊಟ್ಟಿದ್ದಾರೆ. ಯಾವುದೋ ಒಂದು ಕಾರಣಕ್ಕೆ ಅದು ನಿಮ್ಮ ಫ್ರೆಂಡ್ ಮೇಲೆ ನೀವು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀರಾ. ಓಕೆ, ಇಟ್ಸ್ ಅಬೌಟ್ ಪ್ರಾಬ್ಲಿ 25-30 years or more, I think. ಆ ಫ್ರೆಂಡು ಯಾವತ್ತೋ ದಿನ ನೀವು ಸಿಗ್ತೀರಾ, ಅದನ್ನು ವಾಪಸ್ ಕೊಡಬೇಕು ಅಂತ ಇಷ್ಟು ದಿನ ಕಾಯ್ತಿದ್ದಾರೆ. ಆ ಸ್ಕೌಟ್ ಮೆಡಲ್ ಇಲ್ಲಿದೆ ನಿಮಗೋಸ್ಕರ, ಪ್ಲೀಸ್. ಇದು ನಿಮಗೆ ಜ್ಞಾಪಕ ಇದೆಯಾ, ಇದರ ಕಥೆ ಏನು, ಯಾವಾಗ ಆಗಿದೆ? Oh my God. Some of the different badges we have to earn. ನಾವು ಗೆಲ್ಬೇಕು ಸ್ಕೌಟ್ನಲ್ಲಿ. ನೀನು ಇಟ್ಕೊಂಡು ಬಂದೇನಾ? Super. Oh my God, thank you. So nice. Thank you, sir. Thank you so much. Thank you so much. Thank you, sir. ಪ್ರಕಾಶ್ ಅವರೇ, ಯು ನೋ ನಮ್ಮ ರಿಸರ್ಚ್ ಟೀಮ್ ವೆರಿ ಆಕ್ಟಿವ್. ಅವರು ವೆರಿ ಆಕ್ಟಿವ್, ಲುಕ್ ವೆರಿ ಆಕ್ಟಿವ್. ಯಾ, ಅವ್ರು ಏನೇನೋ ರಿಸರ್ಚ್ ಮಾಡ್ತಿರ್ತಾರೆ. ಒಂದು ವಿಷಯ ನಮ್ಗೆ ಗೊತ್ತಾಗಿದ್ದು, ನೀವು BSc ಸೇರ್ತೀರಾ, ಯಾವುದೋ ಒಂದು ಕಾರಣಕ್ಕೆ BSc ನ ಬಿಟ್ಬಿಟ್ಟು BCom ಶಿಫ್ಟ್ ಆಗ್ತೀರಾ ಫಾರ್ ಅ ವೆರಿ ಇಂಟ್ರೆಸ್ಟಿಂಗ್ ರೀಸನ್. ಆ ಕಾರಣ ನೀವೇ ವಿವರಿಸ್ತೀರಾ? ನಾನೇ ಹೇಳ್ತೀನಿ. ನಾನು ಕಾಮರ್ಸ್ಗೋಸ್ಕರ ನಾನು ಹೋಗಲಿಲ್ಲ. ಅಲ್ಲಿ HS ವೆಂಕಟೇಶ್ ಮೂರ್ತಿಗಳಿದ್ರು, GK ಗೋವಿಂದರಾವ್ಗಳಿದ್ರು, ಒಂದು ಕನ್ನಡ ಸಂಘ ಇದೆ, ಅಲ್ಲಿ ಸ್ವಲ್ಪ ಐ ಫೀಲ್ ಎಟ್ ಹೋಮ್. ಅಷ್ಟು ಇಂಗ್ಲೀಷ್ ಬರ್ತಿರ್ಲಿಲ್ಲ ನಮಗೆ, ಬಟ್ ನನಗೇನೋ ತುಂಬ ಕಂಫರ್ಟಬಲ್ ಅನ್ನಿಸ್ತು. ಆ್ಯಂಡ್ ಅದಕ್ಕೋಸ್ಕರ ಕೇಳಿಕೊಂಡು ಆ ಕಾಲೇಜ್ಗೆ ಹೋದೆ, ಸೆಂಟ್ ಜೋಸೆಫ್ ಕಾಮರ್ಸ್ ಕಾಲೇಜಿಗೆ. ಇವತ್ತಿನ ನನ್ನ ಜೀವನದಲ್ಲಿ ನಾನು ಒಂದು ಸಾಹಿತ್ಯದ ಬಗ್ಗೆ ನನಗೆ ಇಂಟ್ರೆಸ್ಟ್ ಇರಲಿ ಅಥವಾ ನಾಟಕಗಳು ನಾನು ರಿಹರ್ಸಲ್ ಮಾಡ್ತಿರೋದ್ರಲ್ಲಿ, ದೇ ಪ್ಲೇ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೈ ಲೈಫ್. ಇನ್ಫ್ಯಾಕ್ಟ್ ನಾನು ಕನ್ನಡದ ಕಾವ್ಯ ಓದ್ತಿರ್ಲಿಲ್ಲ. ನಾನು HS ವೆಂಕಟೇಶ್ ಮೂರ್ತಿ ಅವರು ನನ್ನ ಕ್ಲಾಸ್ನಲ್ಲಿ ಫಸ್ಟ್ ಇಯರ್ ನಾನು ಸೇರಿದಾಗ, KS ನರಸಿಂಹಸ್ವಾಮಿ ಅವರ ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ತುಡಿಸದಿರು ಚಂದ್ರ ಕಿರೀಟವನ್ನು ಅನ್ನೋ ಪದ್ಯನ ನಮಗೆ ಸ್ಟೂಡೆಂಟ್ಸ್ಗೆ ವಿಮರ್ಶೆ ಮಾಡಕ್ಕೆ ಹೇಳೋದು. ಒಂದು ಪದ್ಯವನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಅದರ ವಿಮರ್ಶೆ ಹೇಗೆ ಮಾಡಬೇಕು, ಆ ಮೂಲಕ ಪದ್ಯದ ಒಂದು ಕಾವ್ಯವನ್ನು ಓದೋ ಆನಂದವನ್ನು ಕೊಟ್ಟಿದ್ದವರೇ ನಮಗೆ. ಅದಾದ್ಮೇಲೆ GK ನನಗೆ ಭಾಳ ದೊಡ್ಡ ಪಾಠ ಕಲಿಸ್ಕೊಟ್ರು. ಲಂಕೇಶ್ವರ ತೆರೆಗಳು ನಾಟಕ ರಿಹರ್ಸಲ್ಗೆ ಹೋಗ್ಬೇಕು, ನಾನು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಿದ್ದೆ. ಸೊ ನಾನಿಲ್ಲದೆ ರಿಹರ್ಸಲ್ ಆಗಲ್ಲ ಅಂತಂದು ನಾನು 2-3 ರಿಹರ್ಸಲ್ಗೆ ಹೋಗಲಿಲ್ಲ. ಒಂದು ಸೋಮವಾರ ಹೋದರೆ ಇನ್ನೊಬ್ಬರು ಆ್ಯಕ್ಟ್ ಮಾಡ್ತಾ ಇದ್ರು. ತುಂಬ ಕೋಪ ಬಂದಿತ್ತು ನನಗೆ, ನನ್ನನ್ನು ಬಿಟ್ಟು ಇನ್ನೊಬ್ರನ್ನ ಹಾಕ್ಕೊಂಡಿದ್ದಾರೆ ಅಂತ. ಆ ನಾಟಕ ಆಯಿತು, ನಾನು ನನ್ನ ಗೆಳೆಯರು ಹೋಗಿ ಬೂ ಮಾಡಿ, ನಾ ಕಾಲೇಜಿಂದ ಹೋಗತ್ತಲ್ಲ ತರಲೆಗಳು. ಬಟ್ ಐ ಥ್ಯಾಂಕ್ GKG ಫಾರ್ ಒನ್ ಥಿಂಗ್. ಅವ್ರು ಕರೆದು ನನಗೊಂದು ಮಾತು ಹೇಳಿದ್ರು, ನೀನು ಒಳ್ಳೆ ನಟ, ತುಂಬ ಒಳ್ಳೆ ನಟನ ಆಗ್ತೀಯ ನೀನು, ಆದರೆ ನೀನಿಲ್ಲದೆ ರಂಗಭೂಮಿ ಇಲ್ಲ ಅನ್ನೋ ಅಹಂಕಾರ ಮಾತ್ರ ನಿನಗೆ ಬರಬಾರ್ದು, ಅದಕ್ಕೋಸ್ಕರ ನೀನು ಇಲ್ಲದೆ ನಾಟಕ ಮಾಡಿಸ್ತೀವಿ. ಐ ಥಿಂಕ್ ದಟ್ಸ್ ಅ ಗ್ರೇಟ್ ಲೆಸನ್ GKG taught me. ಆ್ಯಂಡ್ GKG ವಾಸ್ ದ ಮ್ಯಾನ್ ವೆನ್ ಐ ವಾಸ್ ಡೂಯಿಂಗ್ ಮೈ ಸೆಕೆಂಡ್ ಇಯರ್ BCom. ಏನು ತುಂಬ ತರಲೆ ಮಾಡ್ತಿದ್ಯಾ, ವೈ ಆರ್ ಯು ವೇಸ್ಟಿಂಗ್ ಯುವರ್ ಟೈಮ್ ಆ್ಯಂಡ್ ಮೈ ಟೈಮ್ ಇನ್ ಕಾಲೇಜ್? ಅದು ನನಗೆ ದೊಡ್ಡ ಜ್ಞಾನೋದಯ. ಐ ಜಸ್ಟ್ ವಾಕ್ಡ್ ಔಟ್ ಆಫ್ ದ ಕಾಲೇಜ್ ಆ್ಯಂಡ್ ಐ ನೆವರ್ ವೆಂಟ್ ಬ್ಯಾಕ್ ಟು ಕಾಲೇಜ್. ಸರ್, ಆ ಜ್ಞಾನೋದಯ ಎಲ್ರಿಗೂ ಬರೋದು ಬಹಳ ಬಹಳ ಅಗತ್ಯ. ದ ಗ್ರೇವ್ ಯಾರ್ಡ್ ಇಸ್ ಫುಲ್ ಆಫ್ ಪೀಪಲ್ ಹೂ ಥಾಟ್ ದೇ ವರ್ ಇಂಡಿಸ್ಪೆನ್ಸಿಬಲ್ ಅಂತ ಹೇಳ್ತಾರೆ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅವರಿಬ್ರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. ಪ್ರಕಾಶ್ ಹೇಗಿದ್ದೀರಾ? ಪ್ರಕಾಶನ್ನ ನಾನು ನೋಡಿದ್ದು ಫಸ್ಟ್ ಇಯರ್ PUC ಬಾಯ್, 16 ವರ್ಷ. ನೀನು ನಮ್ಮ ವಿದ್ಯಾರ್ಥಿ ನೀನು ಅಂತ ಹೇಳಿಬಿಟ್ಟೆ, ಕ್ಷಮಿಸು. ಇನ್ನೂ ಹಳೆ ಚಾಳಿ ಹೋಗಿಲ್ಲ. ಪ್ರತಿ ಕ್ಲಾಸಲ್ಲೂ ಮೊದಲ ಸಾಲಲ್ಲಿ ಮೊದಲನಾಗಿ ಕುಳಿತಾ ಇತ್ತು. ನೀವು ಮಾತಾಡೋ ಶೈಲಿ ನನಗೆ ಭಾಳ ಇಷ್ಟ ಆಯಿತು.
ನಿಮ್ಮ ಧ್ವನಿ ಕೂಡ ಬಹಳ ನನಗೆ ಹಿಡಿಸ್ತಾ ಇತ್ತು. ಒಂದು ನಾಟಕ ತೊಗೊಂಡ್ವಿ ನಾವು, ಲಂಕೇಶ್ದು ತೆರೆಗಳು. ಅದಕ್ಕೆ ಆ್ಯಕ್ಟರ್ಸ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು. ಅವನಿಗೆ ಲೈನ್ಸ್ ಓದು ಅಂತ ಕೊಟ್ಟಾಗ ಇಷ್ಟು ಚೆನ್ನಾಗಿ ಓದ್ದ ಅಂದರೆ ನನಗೆ ಐ ವಾಸ್ ಸರ್ಪ್ರೈಸ್ಡ್. ಹೆಮ್ಮೆ ಎಲ್ಲ ಆಯಿತು. ನಾನು ಹೇಳಿದೆ ಅವನಿಗೆ, ಪ್ರಕಾಶ್ ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ ಕಾಲೇಜಲ್ಲಿ? ಏನು ಸರ್ ಏನಾಗಂದರೆ ನಿಮ್ಮ ಬದುಕು ಪಾಸಿಬಲಿ ನೀವು ರಾಂಗ್ ಪ್ಲೇಸಲ್ಲಿ ಇದ್ದೀರಿ. ಸ್ವಲ್ಪ ದಿವಸ ಆದಮೇಲೆ ಅವನಿಗೆ ಗೊತ್ತಾಗಿರಬೇಕು ಹೌದು ಮೇಷ್ಟ್ರು ಹೇಳಿದ ನಿಜ ಅಂತ. ಮಾಯ ಆಗ್ಬಿಟ್ಟು ಕಾಲೇಜಿಂದ ಮಾಯ. ಮೊನ್ನೆ ತಮಿಳ್ನಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ಬಂತಲ್ಲ, ನೇಕಾರನ ಪಾತ್ರ, ನೇಕಾರ. ಏನು ನಟ ಅದು, ಏನು ಆ್ಯಕ್ಟಿಂಗ್ ಅದು, ಏನು ಅದ್ಭುತ. ಕೆನ್ ಯು ಎವರ್ ಇಮ್ಯಾಜಿನ್? ನೇಕಾರ, ಬಡವ, ಮಗಳು, ಹೆಂಡತಿ, ಹಳ್ಳಿ, ಏನು ಎಕ್ಸ್ಟ್ರಾರ್ಡಿನರಿ. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದ್ದ ಆಶ್ಚರ್ಯವೇ ಅಲ್ಲ. ಒಂದೇ ಒಂದು ಅವನಿಗೆ ಸಲಹೆ ಅಂದರೆ, ನಾವೆಲ್ಲರೂ ಸಾಯೋತ್ತಾನೆ ಕೊನೆಗೆ, ಸಾಯದೇ ಇರೋದ್ರ ಜೊತೆ ಕಂಪೇರ್ ಮಾಡ್ತಾನೆ. ಯಾವ್ದು ಸಾಯೋದಿಲ್ಲ? ಪ್ರಕೃತಿ ಸಾಯಲ್ಲ, ಆಕಾಶ ಸಾಯಲ್ಲ, ನದಿ ಸಾಯಲ್ಲ, ಸಮುದ್ರ ಸಾಯಲ್ಲ, ಇದ್ರ ಜೊತೆ ಕಂಪೇರ್. ಇದೊಂದೇ ನನ್ನ ಅವನಿಗೆ ಮಾಡೋ ಸಲಹೆ. ಐ ವಿಶ್ ಹಿಮ್ ವೆಲ್. ಥ್ಯಾಂಕ್ ಯು. So proud to have teachers like Really? this. I am very happy and lucky to have like teachers. ಯಾವುದೇ ಐ ಮೀನ್ ಈ ಥರದ ಲೆಕ್ಚರರ್ಸ್ ಟೀಚರ್ಸ್ ಸಿಗಬೇಕು. ಆಸ್ ಸಿಂಪಲ್ ಆಸ್ ದಟ್. ಅದು ಒಂದು ಕಾಮರ್ಸ್ ಕಾಲೇಜ್ನಲ್ಲಿ ಇವರಿಬ್ಬರಿದ್ದು ಅನ್ನೋದು ಅಲ್ಲ. ಅವ್ರು ಭಾಳ ಸ್ವೀಟ್ ಆಗಿ ನೆನ್ನೇನು ಫೋನ್ ಮಾಡಿ, ರಮೇಶ್ ಅವನಿಂದ ಬರೋಕ್ಕಾಗ್ತಿಲ್ಲ, ದಯವಿಟ್ಟು ಅವ್ನಿಗೆ ಹೇಳ್ಬಿಡು, ಮೈ ವಿಶಸ್ ಆರ್ ವಿತ್ ಹಿಮ್ ಅಂತೆಲ್ಲ ಹೇಳಿದ್ರು. ಸೊ ಪ್ಲೀಸ್ ಸರ್ ಹೇಳಿದ್ದೀನಿ ಸರ್, ನೀವು ಹೇಳಿದ್ರೆ ನಾ ಹೇಳ್ಬಿಡಿ ಸರ್. ನಾನು ಆಕ್ಟ್ ಮಾಡ್ಬೇಕು ಸರ್, ನೀವು ಥ್ಯಾಂಕ್ ಯು ಸೋ ಮಚ್. ವೆರಿ ಸ್ವೀಟ್ ಆಫ್ ಯು ಸರ್. ಥ್ಯಾಂಕ್ಸ್ ಫಾರ್ ಟೇಕಿಂಗ್ ದಿ ಟೈಮ್. ಥ್ಯಾಂಕ್ಸ್ ಫಾರ್ ಟೇಕಿಂಗ್ ದಿ ಟೈಮ್ ಸರ್. ಥ್ಯಾಂಕ್ ಯು ಸರ್. ಬರಲ್ಲ ಅಂತಾನೆ ಹೇಳ್ತಿದ್ರು. ಬರಲ್ಲ ನನ್ನೇ ಮೋಸ ಮಾಡ್ಬಿಟ್ಟ. ಸೋ ಹ್ಯಾಪಿ ಗುರುಗಳೇ, ಸೋ ಹ್ಯಾಪಿ. ಹೇಳಿ ಸರ್. ಏನು ಹೇಳಿ? ನಮ್ಮ ಪ್ರಕಾಶ್ ರಾಜು ಮಾಯ ಆದ್ರಲ್ಲ ಕ್ಲಾಸ್ ರೂಮಲ್ಲಿ, ಅದರ ಬಗ್ಗೆ. ಇಲ್ಲಪ್ಪ, ಮಾಯ ಆಗಿದೆ. ಮಾಯ ಏನಾಗಲಿಲ್ಲ, ಇರ್ಬೇಕಾದ ಕಡೆ ಇರ್ತಿರ್ಲಿಲ್ಲ ಅಷ್ಟೇ. ವಾವ್, ದಟ್ಸ್ ಅ ನೈಸ್ ವೇ ಟು ಪುಟ್ ಇಟ್. ಈ ಜಾಗದಲ್ಲಿ ಇರ್ತಾ ಇರಲಿಲ್ಲ. ಐ ಡೋಂಟ್ ವಾಂಟ್ ಟು ಗೋ ಇನ್ ಟು ಡೀಟೇಲ್ ನೌ, ಬಟ್ ಹಿ ವಾಸ್ ಇಂಥ ಒಬ್ಬ ವಿದ್ಯಾರ್ಥಿಗೆ ನಾನು ಮೇಷ್ಟ್ರಾಗಿದ್ದೆ ಅಂತ ಅನ್ನೋದು ನನ್ನ ಇಷ್ಟು ವರ್ಷಗಳ ಅಧ್ಯಾಪಕ ವೃತ್ತಿಯಲ್ಲಿ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್. 16ನೇ ವರ್ಷದಲ್ಲಿ ಫಸ್ಟ್ PUC ಹುಡುಗ ಎಷ್ಟಿದ್ದಪ್ಪ? ಇಷ್ಟಿತ್ತು. ನಾಟಕ ಯಾವುದು? ಲಂಕೇಶ್ವರ ನಾಟಕ, ತೆರೆಗಳು. ಡಿಫಿಕಲ್ಟ್ ಪ್ಲೇ. ದ ಗ್ರಾಸ್ಪಿಂಗ್ ಪವರ್ ಇದೆಯಲ್ಲ, ಗ್ರಾಸ್ಪ್ ಮಾಡೋದು, ಏನಾರು ಹೇಳಿದ್ರೆ ಹಿಡ್ಕೊಳ್ಳೋದು, ಅದರ ಮೇಲೆ ವರ್ಕ್ ಮಾಡೋದು, ಇಂಪ್ರೊವೈಸ್ ಮಾಡೋದು, ಅದನ್ನು ಬೆಳೆಸೋದು, ಒಂದು ಸ್ಟೇಜ್ಗೆ ಆಯಾಮ ಕೊಡ್ತಾವರು ರಂಗಭೂಮಿಗೆ. ವೆರಿ ಫ್ಯೂ ಆರ್ ಕೇಪಬಲ್ ಆಫ್ ಇಟ್, ಅಂಡ್ ಪ್ರಕಾಶ್ ಈಸ್ ಒನ್ ಆಫ್ ದೆಮ್. ಪ್ರಕಾಶ್ ನಿಜವಾಗ್ಲೂ ಪ್ರಕಾಶ್. ಥ್ಯಾಂಕ್ ಯು. ನಾನು ಆ ದಿನಗಳೆಲ್ಲ ನನ್ನ ಬದುಕಿನಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ದೊಡ್ಡ ಸ್ಟಾರ್ ಅವನು. ಆದರೆ ಆ ಸ್ಟಾರು ಎಷ್ಟು ನಮಗೆ ಹತ್ತಿರ ಅಂದರೆ, ಕೈ ಚಾಚಿದ್ರೆ ನಕ್ಷತ್ರ ಸಿಗುತ್ತೆ. ಈ ನಕ್ಷತ್ರ ಕೈ ಚಾಚಿದ್ರೆ ಸಿಗೋ ಅಷ್ಟು ಹತ್ತಿರ ನಮಗೆ. ಇವತ್ತು ಅದೇ ಅಭಿಮಾನ, ಅದೇ ಪ್ರೀತಿ, ಅದೇ ವಿನಯ, ಅದೇ ಗೌರವ. ಗುರುವಿನ ಮಿಂಚಿನ ಶಿಷ್ಯುಡು ಅಂತ ಹೇಳ್ತಾರಲ್ಲ, ಹಾಗೆ ಗುರುಗಳನ್ನು ಮೀರಿಸಿದ ಹುಡುಗ ಪ್ರಕಾಶ್. ಆಗ ನಾನು ಅವನಿಗೆ, ಪ್ರಕಾಶಿಗೆ ಪದ್ಯ ಹೇಗೆ ಓದಬೇಕು ಅಂತ ಹೇಳ್ತಾ ಇದ್ದೆ. ಈಗ ಪ್ರಕಾಶನಿಗೆ ಯಾರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಆದರೆ ಈ ಪುಸ್ತಕ ಅವನಿಗೆ ಕೊಡ್ತಾ ಇದ್ದೀನಿ ನೆನಪಿಗೋಸ್ಕರ, ಇವತ್ತಿನ ಸಿಹಿ ನೆನಪಿಗೋಸ್ಕರ. ಪ್ರಕಾಶ್ ಅವರೇ, ನಿಮಗೆ ಅಫ್ಕೋರ್ಸ್ ಆ್ಯಕ್ಟಿಂಗಲ್ಲಿ, ಅಭಿನಯದಲ್ಲಿ ಇಂಟ್ರೆಸ್ಟ್ ಇತ್ತು. ಅಲೆಕ್ಸಾಂಡರ್ ಪಾತ್ರ ಮಾಡ್ತೀರಿ, ಫೋರಸ್ ಅವರು ಇಂಡಿಯಾನ ಇಟ್ಕೊಳಪ್ಪ ಅಂತ ಬಿಟ್ಬಿಟ್ಟು ಹೊಟ್ಟೋದ್ರು. ಇದೆಲ್ಲ ಓಕೆ, ಬಟ್ ಸೀರಿಯಸ್ ಆಗಿ ರಂಗಭೂಮಿನೇ ನಮ್ಮ ಭವಿಷ್ಯ, ನಾನು ಆ್ಯಕ್ಟರ್ ಆಗಬೇಕು, ಸ್ಟೇಜ್ಗೆ ಹೋಗ್ಬೇಕು ಅಂತ ಅನ್ಸಿದ್ದು ಯಾವಾಗ? ವೆನ್ ಡಿಡ್ ಯು ಟೇಕ್ ದಟ್ ಸ್ಟೆಪ್? ವಾಟ್ ಏಜ್ ವಾಸ್ ದಟ್? ಕಾಲೇಜ್ನಲ್ಲಿ ತನಕ ನಾನು ನಾಟಕ ಮಾಡ್ತಿದ್ದು ಬಹುಶಃ ಮತ್ತು ನಿಜ ಕೂಡ ಚಪ್ಪಾಳೆಗೆ ಮಾತ್ರ. ಯಾವಾಗ GK ಗೋವಿಂದರಾಗಳು ಕಾಲೇಜ್ನ ನಾಟಕ ಮುಗಿದು ನಾನು ಕನ್ನಡ ರಂಗಭೂಮಿಗೆ ಬಂದೆ, ಅಭಿನಯ ತರಂಗ, AS ಮೂರ್ತಿಗಳು, ವಿಜಯಮ್ಮ, B ಸುರೇಶ್ನಂತ ಗೆಳೆಯ, ವೇಣು, H ಪ್ರಕಾಶ್, ನಮ್ಮ 4 ಜನ ಗ್ಯಾಂಗ್.
ಅಲ್ಲಿ ನಾಟಕಗಳು ಶುರುವಾಯಿತು. ಆಗಲೂ ಪ್ರೊಫೆಷನ್ ಅಂತ ಅಲ್ಲ ಅದು, ಬಟ್ ಐ ಥಿಂಕ್ ಅಟ್ ದಟ್ ಏಜ್ ಇಟ್ ವಾಸ್ ಮೋರ್ ಆಫ್ ಲೈಫ್. ಓಕೆ, ದುಡಿಬೇಕು ಅಂತಲ್ಲ, ಬಟ್ ಒಂದು ಐಡೆಂಟಿಟಿ ಸಿಕ್ತು, ನನ್ನ ಸ್ವಂತವಾಗಿ ಯೋಚನೆ ಮಾಡುವಂತಹ ರೂಪಿಸುವಂಥ ಸ್ಥಳಗಳು ಸಿಕ್ತು. ರೈಟ್, ನಿಮಗೆ ಐಡೆಂಟಿಟಿ ಕೊಟ್ಟಂಥ ಆ ದಿನಗಳ ಬಗ್ಗೆ ನಮ್ಮ ಟೆಂಟ್ ಏನು ಹೇಳುತ್ತೆ ಕೇಳಿ. ನಮ್ಮೆಲ್ಲರಿಗೂ ಆತ್ಮೀಯನಾದ ಪ್ರಕಾಶನ ಪರಿಚಯ ಮೊದಲ ಸಲ ನನಗಾಗಿದ್ದು ಸುಮಾರು 1983ರಲ್ಲಿ. ನಾನಾಗ ಅಭಿನಯ ತರಂಗ ಅನ್ನುವ ರಂಗಶಾಲೆಗೆ ಉಪಪ್ರಾಂಶುಪಾಲ ಆಗಿದ್ದೆ. ಅವತ್ತು ಹೊಸ ವಿದ್ಯಾರ್ಥಿಗಳನ್ನು ರಂಗಭೂಮಿಯ ದಿಗ್ಗಜರು ಸಂದರ್ಶನ ಮಾಡ್ತಿದ್ರು. ಆಗ ಒಬ್ಬ ಹುಡುಗ ಬಂದ, ನಾನು ಆಯ್ಕೆ ಆಗಿಲ್ಲ, ನೀವೇನಾರು ಮಾಡಬೇಕು, ನಾನು ಆಯ್ಕೆ ಆಗಲೇಬೇಕು. ಒಣಕ್ಕೊಂಡು ಬಾಡೋಗಿದ್ದ, ಊಟ ಮಾಡಿ ಎಷ್ಟು ದಿವಸ ಆಗಿದೆಯೋ ಅನ್ನೋ ಹಾಗೆ. ಅವನ ಮುಖಕ್ಕಿಂತ ದೊಡ್ಡ ಸೈಜಿನ ಕನ್ನಡಕ ಹಾಕ್ಕೊಂಡಿದ್ದ. ಈ ಸರಿ ಏನು ಮಾಡ್ತೀಯಪ್ಪ, ನೀನು ಮಾಡಿ ತೋರಿಸು, ಏನು ಆ್ಯಕ್ಟ್ ಮಾಡ್ತೀಯ ಅಂದರೆ ಇಂಥದ್ದು ಒಂದು ಹುಚ್ಚಿನ ಪಾತ್ರವನ್ನು ಆ್ಯಕ್ಟ್ ಮಾಡಿ ತೋರಿಸ್ದ. ಪರವಾಗಿಲ್ಲ, ಇವನನ್ನು ತಿದ್ದಿದ್ರೆ ರಿಪೇರಿ ಆಗ್ತಾನೆ ಅಂತ ಅನ್ನಿಸ್ತು. ಪ್ರಕಾಶ್ ರೈ ಶಾಲೆಯ 17ನೇ ವಿದ್ಯಾರ್ಥಿಯಾಗಿ ಶಾಲೆಯಲ್ಲಿ ಸೇರಿಕೊಂಡ. ನೀನು, ನಾನು, ಸುರೇಶ, ವೇಣು, ಎಸ್ ಮೂರ್ತಿ ಮಗ, ಪ್ರಕಾಶ ಒಟ್ಟಿಗೆ ಸೇರಿ ನಾಟಕ ಮಾಡ್ತಿದ್ವು. ನೀನು ಧ್ವನಿ ಬೀದಿ ನಾಟಕಕ್ಕೆ ಹೇಳಿ ಮಾಡಿಸಿದ್ದ ಧ್ವನಿ. ಉಮೇಶ್ ರುದ್ರ ಅಂತ ಮತ್ತೊಬ್ಬ ಹಿರಿಯ ರಂಗಕರ್ಮಿ, ಅವರನ್ನು ನಾಟಕ ಮಾಡಿಸಿದ್ರು, ನಮ್ಮ ಬ್ರಾಹ್ಮಣಿಕೆ ಅಂತ. ಅದರಲ್ಲಿ ಪ್ರಕಾಶನಿಗೆ ಪ್ರಧಾನ ಪಾತ್ರ ಕೊಟ್ಟಿದ್ರು. ಇನ್ನೇನು ಒಂದು ವಾರ ಇದೆ ಶೋಗೆ, ಅವ್ನು ನಾಪತ್ತೆ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಹೆಂಗೆಂಗೋ ಕಷ್ಟಪಟ್ಟು ಅವನು ಸಿದ್ದಾಪುರದ ಹತ್ರ ಒಂದು ಕಡೆಗಿದ್ದಾನೆ ಅಂತ ಗೊತ್ತಾಯಿತು. ಅಲ್ಲಿ ಹೋದ್ವಿ. ಅಲ್ಲಿ ಹೋದರೆ ಪ್ರಕಾಶ ಗೊತ್ತಿರುವ ಇನ್ಯಾರೋ ಸಿಕ್ಕಿದ್ರು. ಅವ್ರು ಹೇಳಿದ್ರು ಸ್ವಲ್ಪ ಹುಷಾರಿಲ್ಲ, ಅವನು ಇಲ್ಲೇ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ. ಹೋದ್ವಿ ಆ ಆಸ್ಪತ್ರೆಗೆ. ಅದಾದಮೇಲೆ ನಾಟಕದ ದಿವಸ ಬಂದೇ ಬಿಡ್ತು. ಇವನು ರಿಹರ್ಸಲ್ಗೆ ಬಂದಿಲ್ಲ, ಇವನು ಇಲ್ದೇ ರಿಹರ್ಸಲ್ ಮಾಡಿದ್ದಾರೆ. ಕಡೆಗೆ ನಾನು ಮತ್ತು ಚಿಕ್ಕ ಸುರೇಶ ಇಬ್ಬರು, ನಂದೊಂದು TVS 50 ಇತ್ತು. TVS 50ಯಲ್ಲಿ ನಾನು ಡ್ರೈವರು, ಮಧ್ಯ ಪ್ರಕಾಶ, ಹಿಂದೆ ಚಿಕ್ಕ ಸುರೇಶ. ಯಾಕೆಂದರೆ ಅಷ್ಟು ಜ್ವರ ಅವನಿಗೆ. ಹಾಗೆ ಇವನು ಕರ್ಕೊಂಬಂದ್ವಿ. ನಾಟಕ ಸಂಪೂರ್ಣ ಜ್ವರದಲ್ಲಿ ಅವನು ನಾಟಕದಲ್ಲಿ ಪಾತ್ರವಹಿಸಿದ. ಅದ್ಭುತವಾಗಿ ಪಾತ್ರ ಮಾಡಿದ್ದ. ಅವನಿಗೆ ಜ್ವರ ಇತ್ತು ಅಂತ ಯಾರಿಗೂ ಗೊತ್ತೇ ಆಗಬಾರ್ದು, ಅಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದ. 1990ರಲ್ಲಿ ನಾವೆಲ್ಲ ಸೇರಿಕೊಂಡು ನಾವೇ ಒಂದು ನಾಟಕ ಬರೆದ್ವಿ, ಬೇವರ್ಸಿಗಳ ಸಂಭ್ರಮ ಅಂತ. ಅದಕ್ಕೆ ಹೆಸರಿಟ್ಟು ಅದರಲ್ಲಿ ಪ್ರಕಾಶ್ ಒಂದು ಮುಖ್ಯ ಪಾತ್ರವನ್ನು ಮಾಡಿದ್ದ ಕೂಡ. ಈ ಪ್ರಕಾಶನ್ ಜೊತೆ ಒಂದು ಮಾತಾಡೋದೇ ಒಂದು ಥರದ್ದು ನಮಗೆಲ್ಲ ವೆರಿ ಫನಿ. ಯಾಕೆಂದರೆ ಏನೇನೋ ರಗಳೆಗಳು ಮಾಡ್ಕೊಂಡು ಬರೋನು, ಮತ್ತೆ ನೇರ ಮಾತಾಡೋದು ಸ್ವಭಾವ. ಒಂದು ಸತಿ ನಮ್ಮ ಯಾರೋ ಒಬ್ಬ ದೊಡ್ಡ ಕನ್ನಡ ನಿರ್ದೇಶಕರಿಗೆ ಅದೆಲ್ಲೋ ಇಲ್ಲಿ ನಿಂತ್ಕೋಬೇಡ ಅಂತ ಹೇಳಿದ್ದಕ್ಕೆ, ಇಲ್ಲ ಸರ್ ಆ ಕ್ಯಾಮ್ರಾದಲ್ಲಿ ಫೀಲ್ಡ್ ಅಷ್ಟು ದೊಡ್ಡದಿರಲ್ಲ, ನಾನು ಕವರ್ ಆಗಲ್ಲ ಅಂತ ಹೇಳಿ ಅವ್ರಿಗೆ ಅವ್ರ ಮೇಲೆ ಸಿಟ್ಟು ಬಂದಿತ್ತು. ಮತ್ತೆ ಅವನ ಕೈಲಿ ಬರೆಸ್ಕೊಂಡಿದ್ರು, ಸೆಟ್ಟಲ್ಲಿ ನಾನೇನು ಮಾತಾಡಲ್ಲ, ತಲೆ ಅಷ್ಟೆ ಅಂತ. ಆಲ್ ದೀಸ್ ಗೈಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಮೈ ಲೈಫ್. ಅವನು ಸುರೇಶ ಸಾಮಾನ್ಯನಲ್ಲ, ಪ್ರಕಾಶ್ ಬೆಳವಾಡಿ ಸಾಮಾನ್ಯನಲ್ಲ. ಸೊ ಎಲ್ಲೋ ಒಂದು ಕಡೆ ದೆರ್ ವಾಸ್ ಗಿವನ್ ಆ್ಯಂಡ್ ನಾವೆಲ್ಲ ಆಗಲೇ ಕಂಡುಕೊಳ್ತಿದ್ದ ಟೈಮ್. ಒಂದು ರಂಗಭೂಮಿಗೆ ಬಂದ ತಕ್ಷಣ ಈ ಗೆಳೆಯರು ಸಿಕ್ಕರು. ದಿಸ್ ಈಸ್ ಮೈ ಸ್ಟ್ರಾಂಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಕರಿಯರ್, ದೀಸ್ ಫ್ರೆಂಡ್ಸ್. ಅಲ್ಲಿ ಹೋದ್ಮೇಲೆ ನನಗೆ ಪ್ರಾಬಬ್ಲಿ ಕಾಲೇಜು ಬೇಡ, ರಂಗಭೂಮಿ ಅಂತ ಆಗೋಯ್ತು. ಸೊ ನಾನು ಬೆಂಗಳೂರಿನಲ್ಲಿ ಇರಕ್ಕೆ ಶುರು ಮಾಡಿದೆ. ರೈಟ್, ಲೇಟ್ ಆದರೆ ಯಾರಾದರೂ ಫ್ರೆಂಡ್ಸ್ ರೂಮ್ಗೆ ಹೋಗ್ತಿದ್ದೆ, ಕೆಲವು ರೂಮ್ಗಳು ಇರ್ತಿದ್ದೆ. ಆಮೇಲೆ ಅವ್ರ ಓನರ್ ಯಾರೋ ಜಗಳ ಆಡೋರು, ಆಮೇಲೆ ಬರ್ಬೇಡ ಕಣಲ್ಲೋ, ನೀನು ಬಂದರೆ ಇರೋಕ್ಕಾಗಲ್ಲ ಕಣೋ, ನಮ್ಗೆ ಒಬ್ಬನಿಗೆ ಬಾಡಿಗೆ ಕಟ್ಟಕ್ಕೆ ಕೊಟ್ಟಿದ್ದಾರೆ ಕಣೋ ಅಂತ. ತುಂಬ ದಿನಗಳು ನಾನು ಸುರೇಶನ ಅಮ್ಮ ವಿಜಯಮ್ಮ ಅವರ ಇಳಾ ಪ್ರಿಂಟರ್ಸ್ನಲ್ಲಿ ಮಲಗ್ತಿದ್ದೆ. ಅಲ್ಲೊಂದು ಚಿಕ್ಕ ಕೆಲಸ ಇರ್ತಿತ್ತು, ಗುರು ಇರ್ತಿದ್ದ, ನನಗೊಂದು ಯಾವಾಗಲೂ ಒಂದು ಕೋಣೆ ಮೀಸಲಾಗಿರ್ತಿತ್ತು ಅಲ್ಲಿ. ರೈಟ್, ಇಲ್ಲೊಂದು ಗಿಫ್ಟ್ ಇದೆ, ಇದನ್ನ ನೀವು ಗುರುತಿಸ್ತೀರಾ ನೋಡ್ಬೇಕು ನಾವು. ತನ್ನಿ ಸ್ವಲ್ಪ ನೆನಪಿರ್ಲಿ ದೇವ್ರೆ. ಇದೊಂದು ಸೀರೆ ಇದೆ, ಇದೇನಿದು, ಇದ್ರ ಹಿಂದಿನ ಕತೆ ಏನು? ನಾನು ಈ ಸೀರೆಯನ್ನು ಯಾರು ಗಿಫ್ಟ್ ಆಗಿ ಕೊಟ್ಟರು? ನೀವು ಇದನ್ನ ಒಬ್ರು ಗಿಫ್ಟ್ ಕೊಟ್ಟಿದ್ದೀರಾ, ನಿಮಗಿಂತ ಹಿರಿಯೋರು. ಎಸ್ ಪ್ಲೀಸ್, ಇದರ ಬಗ್ಗೆ ಡೀಟೇಲ್ಸ್ ನಮ್ಮ ವಿಡಿಯೋಲಿದೆ ನೋಡಿ. ಪ್ರಕಾಶ, ನೀನು ನಮ್ಮ ಅಭಿನಯ ತರಂಗದ ಒಬ್ಬ ವಿದ್ಯಾರ್ಥಿಯಾಗಿ ಬಂದವನು. ಆಮೇಲೆ ಪೂರ್ತಿ ನನ್ನ ಮನೆಯ ಒಬ್ಬ ಹುಡುಗನ ಹಾಗೆ ಬೆಳ್ಕೊಂಡು ಬಂದೆ. ಕೈ ತುತ್ತು ಹಾಕು ಅನ್ನೋದು, ಅದ್ರ ಜೊತೆಗೆ ಸುರೇಶನ ಜೊತೆ ಜಗಳ. ಸುರೇಶಂಗೆ ಮೊದಲು ಹಾಕಿದಿ, ನನಗೆ ಆಮೇಲೆ ಹಾಕ್ತಿದೀಯಾ ಅಂತ ಜಗಳ ಮಾಡ್ತಿದ್ವಿ. ಇಷ್ಟೆಲ್ಲ ಪ್ರೀತಿಯಿಂದ ಬೆಳೆದ ಹುಡುಗ ನೀನು. ಅವತ್ತು ನೀನು ಇಷ್ಟೆತ್ತರಕ್ಕೆ ಏರ್ತೀಯ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಇಂಥ ಮಗು ನಮ್ಮ ಮನೆಯ ನೆರಳಿನಲ್ಲಿ ಕೆಲವು ಕಾಲ ಇದ್ದು ಹೋಗಿದೆ ಅನ್ನೋದಿದೆಯಲ್ಲ, ಅದು ನನ್ನ ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಏನಪ್ಪ, ಎಷ್ಟು ವರ್ಷ ಆಯ್ತಲ್ವಪ್ಪ ನೀನು ನೋಡಿ. ಕಾಂಪ್ಲೆಕ್ಸಲ್ಲಿ ಶಶಿ ಅಂತ ಒಬ್ಬ ಬಟ್ಟೆ ಅಂಗಡಿ ಇಟ್ಟಿದ್ದಾನೆ, ನೆನಪಿದೆಯಾ? ಅವನ ಹತ್ರ ನನಗೊಂದು ಸೀರೆನೂ ತಂದು ಕೊಟ್ಟಿದೆಯಾ ನೀನು? ಆ ಸೀರೆ ಇನ್ನೂ ಇಟ್ಕೊಂಡೇ ಇದ್ದೀನಿ ನಾನು.
ಒಂದಿನ ನೀನು 2 ಸೂಟ್ ಕೇಸ್ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ಯಾ, ಏನೋ ಇದು ಪ್ರಕಾಶ, ಸೂಟ್ ಕೇಸ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ಯಾ, ನಾನು ಬಿಟ್ಟು ಹೋಗ್ತೀಯಾ ಅಂತ ಹತ್ಬಿಟ್ಟೆ. ನಾನು ತುಂಬ ಬೇಜಾರಾಯಿತು. ಇಲ್ಲಮ್ಮ ಬರ್ತೀನಿ, ಯಾವುದೋ ಫಿಲಮು ಶೂಟಿಂಗು, ಡುಯೆಟ್ ಫಿಲಮು ಅನಿಸುತ್ತೆ, ಹೋಗಿ ಬರ್ತೀನಿ ಅಂತ ಹೋದೆ. ಈಚೀಚೆಗೆ ಫೋನ್ ಮಾಡಿದೆ. ನನಗಾಗಿದ್ದ ಖುಷಿ ನಿನ್ಗೆ ಅರ್ಥ ಆಯಿತು. ಫೋನಲ್ಲಿ ಹೇಳಿದೆ, ನೀನು ಬೇಡಮ್ಮ ಇಷ್ಟೊಂದು ಎಕ್ಸೈಟ್ ಆಗಬೇಡಿ ನೀವು ಅಂತ ಹೇಳಿದೆ. ಆದರೂ ನನಗೆ ಕೈ ಕಾಲೆಲ್ಲ ತಣ್ಣಕ್ಕಾಗ್ಬಿಡ್ತು. ಅಯ್ಯೋ ಮಗ ಇಷ್ಟು ದಿನಕ್ಕೆ ನಾನು ನೆನೆಸ್ಕೊಂಡು ಮಾಡ್ತಾ ಇದ್ದಾನೆ ಫೋನು ಅಂತ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಎಲ್ಲ ಒಂದೇ ಸತಿ ನನ್ನ ಕಷ್ಟಗಳು ತೀರ್ತು ಅನ್ನೋ ಥರ. ನನ್ನ ಹೀಗೆ ಮಾಡಬಾರ್ದಿತ್ತೇನೋ, ಅಳಬಾರ್ದಿತ್ತೇನೋ, ಸಾರಿ. ಒಂದ್ಸತಿ ನಿನ್ನ ಮುಂದೆ ನಿಂತ್ಕೊಂಡು ನಿನ್ನ ಅನ್ಸಾರ ನಿನ್ನ ಜೊತೆ ಮಾತಾಡ್ಬಿಟ್ರೆ ನನಗಷ್ಟು ಖುಷಿ ಆಗ್ಬಿಡುತ್ತೆ. ಇನ್ನೇನು ಬೇಡ ನನಗೆ, ಅಷ್ಟೇಪ್ಪ. ಸೊ ಸ್ವೀಟ್. ನಾನು ಅವ್ರ ಮನೆಯಲ್ಲೇ ಇರ್ತಿದ್ದೆ. ಮಂಜು ನನ್ನ ಫ್ರೆಂಡು, ನನ್ನ ಮನೆ ಅದು. ಇನ್ಫ್ಯಾಕ್ಟ್ ನನ್ನ ಬಾಲಚಂದ್ರ ಅವ್ರ ಫಸ್ಟ್ ಕಾಲ್ ಬಂದಿದ್ದೆ ಅಲ್ಲೇ. ಫಸ್ಟ್ ಇಳಾ ಪ್ರಿಂಟರ್ಸ್ಗೆ ಹೋಗಿ ಆಮೇಲೆ ಇಲ್ಲಿ ಬಂದು ಅಲ್ಲಿಂದ ಹೋಗಿ ನಾನು ಚೆನ್ನೈನಲ್ಲಿ ದೊಡ್ಡ ಮನುಷ್ಯ ಆಗ್ಬಿಟ್ಟೆ. ಸೋ ವಂಡರ್ಫುಲ್. ಅವರಲ್ಲೇ ಇದ್ದಾರೆ. ಅರೆ ನಾನು ಕರೆದ್ರೆ ಬರಲ್ವಂತೆ, ನಿಮ್ಮ ವಾಯ್ಸ್ ಅವ್ರಿಗೆ ಇಷ್ಟ ಅಂತೆ, ನೀವು ಕರೆದ್ರೆ ಬರ್ತಾರಂತೆ. ಅಮ್ಮ ಬನ್ನಿ. ಹಲೋ ಬನ್ನಿ 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 ಬನ್ನಿ. ಹಾಯ್ ಅಂಕಲ್, ಹೇಗಿದ್ದೀರಿ ಅಂಕಲ್? ಬನ್ನಿ ಬನ್ನಿ ಬನ್ನಿ. ಇದು 2 ದೊಡ್ಡ ಮನಸ್ಸುಗಳು. ಯಾರು ಯಾವ ಮನೆ ಹತ್ರ ಅಂತಲ್ಲ. ಮಗನ ಫ್ರೆಂಡ್ಸು ಬರ್ತಿದ್ರು, ಇಬ್ಬರು ಕೆಲ್ಸಕ್ಕೆ ಹೋಗೋರು. ವೆರಿ ಸೈಲೆಂಟ್ ಮ್ಯಾನ್, ವೆರಿ ಆ್ಯಕ್ಟಿವ್ ಲೇಡಿ. ಥ್ಯಾಂಕ್ ಯು ರಮೇಶ್. ನನಗೆ ಎಷ್ಟೋ ವರ್ಷಗಳಿಂದ ನಾನು ಇಡೀ ಜೀವನದಲ್ಲಿ ಕೆಲವು ಸಲ ಕೆಲವೊಂದು ಭೇಟಿ ಮಾಡೋಕ್ಕಾಗಿಲ್ಲ. ಈಗ ನನಗೆ ಅಗೇನ್ ಯು ಬ್ರಾಟ್ ದೆಮ್ ಬ್ಯಾಕ್. ಇನ್ಮೇಲೆ ನಾನು ಖಂಡಿತ ನಿಮ್ಮ ರೆಗ್ಯುಲರ್ ಟಚಲ್ಲಿ ಇರ್ತೀನಿ. ಸೋ ಸ್ವೀಟ್ ಆಫ್ ಯು. ಅಲ್ಲ, ಸೋ ಸ್ವೀಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆರೋಗ್ಯ ನೋಡ್ಕೊಳ್ಳಿ. ರೈಟ್ ಪ್ರಕಾಶ್ ಅವರೇ, ಆ ವಿಡಿಯೋರ ಮೊದಲನೇ ಹಂತದಲ್ಲಿ ವಿಜಯಮ್ಮ ಬಂದರು, ನಿಮ್ಗೆ ಭಾಳ ಫೇವ್ರೇಟ್ ಅವ್ರು ನಂಗೆ ಗೊತ್ತು. ರಾಜಲಕ್ಷ್ಮಿ ಅಮ್ಮ ಅವ್ರು ನೋಡಿದ್ರಿ. ವಿಜಯಮ್ಮ ನನ್ನ ಹೆತ್ತ ತಾಯಿ. ಶಿ ಈಸ್ ಅನ್ ಅದರ್ ವಂಡರ್ಫುಲ್ ಮದರ್ ಇನ್ ಮೈ ಲೈಫ್. ಯಾಕೆಂದರೆ ನನಗೆ ಬಿ ಸುರೇಶನ್ ನನ್ನ ಗೆಳೆತನ. ಸಾಹಿತ್ಯ ಇರಲಿ, ನಾವು ಇವು ಅಭಿನೇತರಿಂದಲ್ಲಿ ನಾಟಕ ಮಾಡಬೇಕಾದ್ರೆ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಸೂರಿಲ್ಲ ಅಂತ ತನ್ನ ಕತ್ನಲ್ಲಿರೋ ಚೈನನ್ನು ಮಾರಿ ನಮಗೆ ಸೂರು ಮಾಡಿಕೊಟ್ಟವರು. ಆ್ಯಂಡ್ ಸುರೇಶನಿಗಾಗಲಿ, ಪ್ರಕಾಶನಿಗಾಗಲಿ, ವೇಣುಗಾಗಲಿ, ಬಿ ಸುರೇಶನಾಗಲಿ, ಇವರೆಲ್ಲರಿಗೂ ಯಾವ ಥರದ ಮೇಷ್ಟ್ರುಗಳು ಬೇಕು, ಯಾವ ಥರದ ರಂಗಭೂಮಿಯ ತರಬೇತಿ ಆಗಬೇಕು, ಎಂತೆಂತಹ ದಿಗ್ಗಜರನ್ನ ಇವ್ರನ್ನ ಭೇಟಿ ಮಾಡಿಸ್ಬೇಕು, ಯಾವ ಥರದ ಎಕ್ಸ್ಪೋಜರ್ ಕೊಡಬೇಕು ಇವ್ರಿಗೆ, ಯಾವ ಥರದ ನಾಟಕಗಳನ್ನ ಮಾಡಬೇಕು, ಯಾರ್ಯಾವ ಥರದವ್ರು ಬಂದು ಪಾಠ ಮಾಡಬೇಕು, ಯಾರ್ಯಾರು ಒಡನಾಟ ಇರಬೇಕು. ಶಿ ಕಾನ್ಸ್ಟೆಂಟ್ಲಿ ಚಿಸಲ್ಡ್ ಅಸ್. ತುಂಬ ದೂರದಲ್ಲಿ ನಿಂತುಕೊಂಡು ಉಣಿಸಿದಂತಹ ಮಹಾತಾಯಿ ವಿಜಯಮ್ಮ. ನಂಬದವ್ರು ನಮ್ಮನ್ನು ಬೆಳೆಸಿದವರು, ಕೈ ಹಿಡ್ಕೊಂಡು ಬೆಳೆಸಿದವರು. ಅದಕ್ಕೆ ಸುರೇಶನ್ಗೆ ಮಾತ್ರ ಅಮ್ಮ ಅಲ್ಲ, ಅವರು ನಮ್ಮೆಲ್ರಿಗೂ ಅಮ್ಮ. ಸೊ ಇವತ್ತಿಗೂ ವಿಜಯಮ್ಮ ಅಂದ್ರೆ ನಾನು ಎಲ್ಲಿದ್ರೂ ಹೋಗಿ ಕಾಲಕ್ಕೆ ಬೀಳ್ತೀನಿ. ಬಿಕಾಸ್ ತುಂಬ ಥಾಟ್ ಪ್ರಾಸೆಸ್ನಲ್ಲಿ ನಮ್ಮನ್ನು, ಅದು ಬಹಳ ಮುಖ್ಯ. ಥಾಟ್ ಪ್ರಾಸೆಸ್, ಥಿಂಕಿಂಗ್ ಅಲ್ಲಿ ಯಾರು ರೂಢಿಸ್ತಾರೆ ನಮ್ಗೆ. ಹೌದು, ಶಿ ವಾಸ್ ಲೈಕ್ ಅ ಬಿಗ್ ಟೀಚರ್ ಫಾರ್ ಅಸ್. ನಮಗೆ ಗೊತ್ತಿಲ್ಲದೆ ನಮಗೆ ಉಣಿಸ್ತಾ ಬೆಳೆಸೋದಿದೆಯಲ್ಲ, ಚಂದಮಾಮನ್ ತೋರಿಸೋದು, ಆ ಥರದ ಒಂದು ದೊಡ್ಡ ತಾಯಿ ವಿಜಯಮ್ಮ. ಆ್ಯಂಡ್ ವಿಜಯಮ್ಮ ಪ್ಲೇಸ್ ಅ ವೆರಿ ಮೇಜರ್ ಪಾರ್ಟ್ ಇನ್ ಮೈ ಲೈಫ್. ಸೋ ಗುಡ್, ಸೋ ನೈಸ್. ಆಮೇಲೆ ಅಫ್ಕೋರ್ಸ್ ಪ್ರಕಾಶ್, ನಾನು ತುಂಬ ಚೆನ್ನಾಗಿ ನೆನಪಿದೆ, ನೀವು ಆ ಟೈಮಲ್ಲಿ ಅಭಿನಯ ತರಂಗ ಅದೆಲ್ಲ ಮಾಡ್ತಾಯಿದ್ರಿ. ನಿಮ್ಮದೊಂದು TVS 50, ನೀವು ಅದ್ರಲ್ಲಿ ಓಡಾಡ್ತಿದ್ರಿ. ನಂದೊಂದು TVS 50 ಲೂನಾ, ನಾನು ಇನ್ನೊಂದು ಕಡೆ ಅಲ್ಲಿ ಓಡಾಡ್ತಿದ್ದೆ. ಕೊನೆಗೆ ನಾವೆಲ್ಲ ಈ ಥರ ಸೇರ್ತೀವಿ ಈ ಚಿತ್ರಕ್ಕೆ ನಂಗೆ ಗೊತ್ತೇ ಇರಲಿಲ್ಲ. ಆ ಟೈಮ್ನ ಗೆಳೆಯರೊಬ್ಬರು ಸಿಕ್ಕಿದ್ರು, ನಮ್ಮ ಲೂನಾ TVS 50 ಟೈಮ್ನ ಗೆಳೆಯರೊಬ್ಬರು ಸಿಕ್ಕಿದ್ರು. ಅವರೊಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟರು. ಇದು ವಿಸಿಟಿಂಗ್ ಕಾರ್ಡು ಪ್ರಕಾಶ್ ರಾಜ್ ನನಗೆ ಕೊಟ್ಟಿದ್ದು ಆ ಕಾಲದಲ್ಲಿ. ಅದರ ಬಗ್ಗೆ ಅವ್ರು ಮಾತಾಡೋಕ್ಕೆ ಕೇಳಿ ಅಂತ ಹೇಳಿದ್ದಾರೆ. ಈ ವಿಸಿಟಿಂಗ್ ಕಾರ್ಡ್ ನಿಮ್ಮ ವಿಸಿಟಿಂಗ್ ಕಾರ್ಡ್ ಅಂತ ಅವರು ಕೊಟ್ಟರಂತ. ಆವಾಗ ನೀವು ಏನಿದು, ವಾಟ್ ಇಸ್ ದಿಸ್ ವರ್ಣ, ಎ ಕ್ರಿಯೇಟಿವ್ ಮೀಡಿಯಾ, ಪ್ರಕಾಶ್ ರಾಯ್ ಅಂತ ಬಂದಿದೆ ಅದರಲ್ಲಿ. ನೀವು ಮತ್ತೆ ನಿಮ್ಮ ಫ್ರೆಂಡ್ ಒಬ್ರು ಪಾರ್ಟ್ನರ್ ಅಂತ ಇದ್ದಲ್ಲಿ. ನೋಡಿ ಏನೇನೆಲ್ಲ ಸಿಗುತ್ತೆ ನಮಗೆ. ಅದಕ್ಕೆ ಸಂಬಂಧಪಟ್ಟವ್ರು ಒಬ್ರು ಇದ್ದಾರೆ, ಅವ್ರನ್ನ ಕರೀರಿ ಬನ್ರಪ್ಪ. ಏನೇನೋ ಮಾಡ್ಕೊಂಡು ಕೂತಿದ್ವಿ ನಾವು ದೇಶದಲ್ಲಿ. ಸ್ಕೂಟ್ರಲ್ಲೇ ಬಂದ ರಾಜಲಕ್ಷ್ಮಿ ಮಗ. ಇದೇ ಸ್ಕೂಟ್ರು ಒಂದು ಸೀರಿಯಲ್ ಮಾಡಬೇಕು ಅಂತ ಹೊರಟಿದ್ದು ಶುರು ಮಾಡ್ಕೊಂಡು
ಇಷ್ಟ ನಮ್ಗೆ ಇಷ್ಟ ಅದು ಸ್ಪ್ಲಾಶ್ ಹೇಗಿದ್ಯೋ ಈಗ ಇಷ್ಟ ಅವನ ಜೊತೆ ಮಾತಾಡೋದು. ಈ ಸ್ಕೂಟರ್ ಇಟ್ಟಿದ್ಯಾ ನನ್ನ ಈ ಸ್ಕೂಟರ್ಲಿ ಏನು ಬಹಳ ಮುಖ್ಯವಾದ ವಿಷಯ ಅಂದರೆ ನಿಮ್ಮ ನೇಮ್ ಪ್ಲೇಟ್ ಅದು ನೆನಪಿದೆ ಸರ್ ನಿಮಗೆ? 1331 CKD is going on 133. ಆ ಕಾಲದಲ್ಲಿ ಇವನು ಈ ಸ್ಕೂಟರ್ ಬಂದ್ರೆ ಮುಗೀತು. ಇದನ್ನ ಇಟ್ಕೊಂಡು ನಾನು ಓಡಾಡಿದ ದಿನಗಳು ಎಷ್ಟಿದೆಯೋ, ಓಡಾಡಿ ಎಲ್ಲೆಲ್ಲಿ ಸುತ್ತಿದೀವೋ ನಾವು. ಬನಶಂಕರಿ ಬಾರ್ಗಳೆಲ್ಲ ಗೊತ್ತು ನಮಗೆ. ಅಮ್ಮ ಅಪ್ಪ ಎಲ್ಲ ಹೇಳಂಗಿಲ್ಲ ನಾವು. ಇದರಲ್ಲಿ ಎಷ್ಟೋ ಕನಸುಗಳು, ಒಂದು ಸೀರಿಯಲ್ಗಳು, ಇನ್ನೆಲ್ಲೋ ಹೋಗೋದು, ಸಾಲ ತಗೊಳ್ಳೋದು, ಒಂದು ಎಪಿಸೋಡ್ ಮಾಡೋಣ ಅಂತ ಹೊರಡೋದು, ಅದರಲ್ಲಿ ದುಡ್ಡು ಹೋಗೋದು, ಏನೋ ಎಲ್ಲ ಸೇರಿ ಬನಶಂಕರಿಗೆ ಗ್ಯಾಂಗ್ ಮಾಡ್ಕೊಂಡು ಏನೋ ಮಾಡಬೇಕು. ಎಲ್ಲ ಪ್ರಯತ್ನಗಳ ಬಿಗಿನಿಂಗ್ನಲ್ಲಿ ಇದ್ರಿ ಇವ್ರುಗಳೆಲ್ಲ ನನ್ನ ಜೊತೆ. ಹೇಳಿ ಮಂಜು ಅವರೇ, ಹೇಳಿ ಸರ್. ನಿಮ್ಮ ಸ್ಕೂಟರ್ ಕಥೆಗಳು, ಟಿವಿ ಇದ್ರದ್ದು ಒಂದು ವಿಚಾರ ಹೇಳ್ತೀನಿ ಸರ್. ಹೇಳಿ. ಈ ಡಿಸೈನ್ ಮಾಡಿದ್ದು ಪ್ರಕಾಶ್ ಅವರನ್ನೇ. ಹೇಗ್ ಮಾಡಿದ್ರು ಅಂದ್ರೆ, ಅಲ್ಲಿ ಇನ್ಫೆಂಟ್ರಿ ರೋಡ್ ಅಲ್ಲಿ ಒಂದು ಆರ್ಟಿಸ್ಟ್ ಇದ್ರು, ಅವ್ರ ಹತ್ರ ಹೋಗಿ ಪೇಂಟ್ ತಗೊಂಡು, ಯೂಶಲಿ ಇವಾಗ ಏನ್ ಮಾಡ್ತಾರೆ ಎಲ್ಲ ಎಲೆಕ್ಟ್ರಾನಿಕಲ್ ಏನೋ ಡಿಸೈನ್ ಮಾಡ್ಬಿಡ್ತಾರೆ. ಅವಾಗ ಸಾರು ಒಂದಿಷ್ಟು ಪೇಂಟ್ ಎತ್ಕೊಂಡು ಗೋಡೆಗೆ ಹೊಡೆದು ಅದನ್ನ ಫೋಟೋ ತೆಗೆದು ಮಾಡಿರೋ. ಇದೇ ನಮ್ಮ ಲೋಗೋ, ರೆಬೆಲ್ ಇನ್ ಬ್ಲಾಸ್ಟ್ ಆಗಿ ಸ್ಕೂಟರ್ ಆಶ್ಚರ್ಯ ಕಣ. ನಾನು ಆಶ್ಚರ್ಯ ಇಲ್ಲ. ಅದೇನಂದ್ರೆ ಅಲ್ಲ ಅವ್ರು ಎಂಟ್ರಿ ನೋಡಿ ಸರ್, ಹೀರೋ ಹತ್ರ ಎಂಟ್ರಿ ಕೊಟ್ಟು ಸರ್ ಸ್ಕೂಟರ್ ಅವರು. ಇವ್ರ ಮುಂದೆ ನಾವು ಯಾವ ಹೀರೋ ಸರ್, ಇದು ಅವ್ರಿಗೋಸ್ಕರನೇ ಇರೋದಿದ್ದು. ಮತ್ತೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ನಮ್ಮ ಈ ಕಂಪ್ನಿಗೆ ಅಕೌಂಟೆಂಟ್ ಅಂತ ನಾವು ಇಟ್ಟಿದ್ವಿ, ಜ್ಞಾಪಕ ಇದೆಯಾ ಸರ್? ಇವನು ನಮ್ಮ ಮಾಸ್ಟರ್ ಅವನ ಹೆಸರು ಅಲ್ಲ? ಮಾಸ್ಟರ್ ಕರೆಕ್ಟು, ರಾಘವನ್. ಬನ್ನಿ 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 ಬನ್ನಿ. ತುಂಬಾ ಹೆಲ್ತಿ ಆಗಿರೋದು ಇವರು. ಹೌದಾ? ತುಂಬಾ ಒಳ್ಳೆ ಲೆಕ್ಕ ಪರಿಶೋಧಕರು ನಮ್ಮ ಇದರಲ್ಲಿ. ಪರಿಶೋಧಕರು ಹೇಗಿದೆಯಾ ಜೀವನದಲ್ಲಿ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೂಪರ್ ಸೂಪರ್ ಸೂಪರ್. ಮತ್ತೆ ಒಂದು ರೌಂಡ್ ಹೊಡೆಯೋಣ ಆಮೇಲೆ. ಸರ್ ನಿಮ್ಮ ಸ್ಕೂಟರ್ ಸರ್? ಹ್ಞೂ ಸರ್, ಅದು ಅವ್ರು ಹೊಂಡಿರ್ತೀನಿ ಅಲ್ಲ ಸರ್. ಕರ್ಕೊಂಡೋಗ್ಬೇಕಾ? ನಮಗೇನಾಗಬೇಕು? ನಿಮ್ಮ ಗೆಳೆಯ ನೀವುಂಟು ಅವರುಂಟು. ಬ್ರೇಕ್ ಗೀಕೆಲ್ಲ ಇದೆಯಾ? ಸ್ವಲ್ಪ ಜಾಸ್ತಿ ಕೂತ್ಕೊಳ್ಳಿ ಮಂಜು. ಓಡಿಸ್ತಾ ಇದ್ದೀನಿ ಸ್ಕೂಟರ್, ಪರವಾಗಿಲ್ಲ. ಥ್ಯಾಂಕ್ ಯು ಮಂಜು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಪ್ಲೀಸ್ ಕೂತ್ಕೊಳ್ಳಿ ಬಾ. ಭೂಮಿ ಆಯಿತು, ರಂಗಭೂಮಿಯಿಂದ ಕಿರುತೆರೆ ಪ್ರವೇಶ ಮಾಡ್ತೀರಿ ನೀವು. ಆಫ್ಕೋರ್ಸ್ ಬ್ರೇಕ್ ಕೊಟ್ಟಂಥ ಸೀರಿಯಲು ನಮ್ಮೆಲ್ರಿಗೂ ಭಾಳ ಇಷ್ಟವಾದ ಆ ರೋಲು ಗುಡ್ಡದ ಭೂತ. ಗುಡ್ಡದ ಭೂತ. ಗುಡ್ಡದ ಭೂತ ವಾಸ್ ಸ್ಟ್ರೇಟ್ ಅವೇ ಗಿರೀಶ್ ಜಿ. ಸುವರ್ಣ ಅವರ ಸೀರಿಯಲ್ ಗುಡ್ಡದ ಭೂತ took us to it became a cult series. Yes. That's just because of the genius of ಕಾಸರೊಳ್ಳಿ ಅವರು. ರೈಟ್. ಕಾಸರೊಳ್ಳಿ ನಮ್ಮ ಇಡೀ ನಮ್ಮ ಕಲ್ಚರ್ ಆಫ್ ಒಂದು he was such a passionate filmmaker, but then he casted me in that serial and it was a great learning experience. ರೈಟ್. ನಿಮ್ಮ ಟಿವಿ ದಿನಗಳ ಬಗ್ಗೆ ನಮ್ಮ ವೀಕೆಂಡ್ 10 ಏನು ಹೇಳುತ್ತೆ ಕೇಳಿ. ಪ್ರಕಾಶ್ ಅವರೇ, ನೀವು ನನಗೆ ಬಹಳ ವರ್ಷಗಳ ಪರಿಚಯ. ಪ್ರಕಾಶ್ ರೈ ಆಗಿ ನನಗೆ ನಿಜವಾಗಿ ಸಂತೋಷ ಆಯಿತು. ಯಾಕಂದರೆ ಅವರು ಫಸ್ಟ್ ಗುರುತಿಸಲ್ಪಟ್ಟದ್ದು ಗುಡ್ಡದ ಭೂತದಿಂದ. ಗುಡ್ಡದ ಭೂತ ಧಾರಾವಾಹಿಯಲ್ಲಿ ನಿಮ್ಮ ಜೊತೆಗೆ ಸುಮಾರು 2 ತಿಂಗಳು ಒಟ್ಟಿಗೆ ಇದ್ವು. ಹಾಗಾಗಿ ನೀವು ಪಾತ್ರವನ್ನು ನಿರ್ವಹಿಸ್ತಿದ್ದ ಕ್ರಮ, ಅದನ್ನು ಆರೋಹಿಸ್ಕೊಳ್ತಿದ್ದಂಥ ರೀತಿ ನನಗೆ ಭಾಳ ಇಷ್ಟವಾಗಿತ್ತು. ಅವರು ಒಳ್ಳೆಯ ಅಭಿನಯ ಮಾಡಿದರು. ನನಗೆ ಅನಿಸಿತ್ತು ಅವರ ಪಾತ್ರವನ್ನು ಬೆಳೆಸೋಣ ಅಂತೇಳಿ. ಹಾಗಾಗಿ ಶೂಟಿಂಗ್ ಮಾಡದಿರುವಾಗಲೇ ಅವರ ಪಾತ್ರವನ್ನು ಸ್ವಲ್ಪ ಬೆಳೆಸ್ತಾ ಹೋದೆ. ಸಂಭಾಷಣೆಗಳನ್ನು ಬರೆದು ಕೊಡ್ತಾ ಇದ್ದೆ. ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾ ಇದ್ದೆ. ನನಗೆ ನಿಮ್ಮಲ್ಲಿ ಭಾಳ ಖುಷಿಯಾಗೋ ವಿಷಯ ಏನು ಅಂತಂದರೆ, ನೀವು ಬರೀ ಪಾತ್ರಕ್ಕಷ್ಟೇ ಜೀವಂತಿಕೆ ತಂದ್ಕೊಡೋದಿಲ್ಲ, ಆ ಸೆಟ್ಟಿಗೆ ಜೀವಂತಿಕೆ ತರ್ತೀರ. ಇದು ನಾನು ತಂದ್ಬಿಟ್ಟು ಕಾಯಿಸಿದ ಮೀನಲ್ವಾ? ಇಲ್ಲಿಗೆ ಹೇಗೆ ಬಂತು? ಅವರ 2 ಮುಖ್ಯ ಆಸೆಟ್ಸ್ ಅಂದರೆ ಒಂದು ವಾಯ್ಸ್, ಇನ್ನೊಂದು ಅಂತ ಹೇಳಿದರೆ ಕಣ್ಣು. ಆ ಕಣ್ಣನ್ನು ಹೇಗೆ ಉಪಯೋಗಿಸಬೇಕು ಅಂತ ಅವರಿಗೆ ಗೊತ್ತಿತ್ತು. ಅವರು ಹೇಳಿದರು, ಅದು ಟೆಲಿಕಾಸ್ಟ್ ಆಗುವಾಗ ಎಷ್ಟು ಪಾಪ್ಯುಲರ್ ಆಯ್ತು ಅಂದರೆ, ಈಗ ನಾನು ಗುರುತಿಸಲ್ಪಟ್ಟಿದ್ದೇನೆ ಈ ಗುಡ್ಡದ ಭೂತದಿಂದಾಗಿ ಅಂತ ಹೇಳಿ ಹೇಳ್ತಾ ಇದ್ರು. ಈಗ ಅವರು ಚತುರ್ಭಾಷಾ ತಾರೆ ಆಗಿದ್ದಾರೆ, ಬಹಳ ಮೇಲಕ್ಕೆ ಹೋಗಿದ್ದಾರೆ, ಹಾಗೆ ದಪ್ಪಾಗಿದ್ದಾರೆ. ಅವರಿಗೆ ಸೂಕ್ತ ಆಗುವಂಥ ಪಾತ್ರಗಳನ್ನ ತಗೋತಾ ಇದ್ದಾರೆ. ಅವರು ಇನ್ನೂ ಮುಂದಕ್ಕೆ ಹೋಗಲಿ ಅಂತ ಹೇಳಿ ನಾನು ಬಯಸ್ತೇನೆ. ವಂಡರ್ಫುಲ್. ಯಾವುದೇ ಜವಾಬ್ದಾರಿ ಇಲ್ಲದಂತಹ ಕಾಲ ಅದು. ಗೊತ್ತಿಲ್ಲ ನಮಗೆ ನಮ್ಮ ಜನರ ಮೇಲೆ ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತೆ, ಏನು ಹೆಸರು ಬರುತ್ತೆ, ಎಷ್ಟು ಹೆಸರು ಆಗ್ತೀವಿ, ಸೆಲೆಬ್ರಿಟಿ ಆಗ್ತೀವಿ ಅಂತ ಗೊತ್ತಿಲ್ಲ. ಒಂದು ಹಸಿವಿತ್ತು ಬಿಕಾಸ್ ಆಫ್ ರಂಗಭೂಮಿ, ಬಿಕಾಸ್ ಆಫ್ ಸಾಹಿತ್ಯ.
ಆ್ಯಂಡ್ ಗಿರೀಶ್ ಕಾಸರವಳ್ಳಿ ಅವರ ಆ ಹೋಲ್ ಆಂಬಿಯನ್ಸೇ ಆಗಿರ್ತಿತ್ತು. ಇಟ್ ವಾಸ್ ನಾಟ್ ಟು ಕ್ರಿಯೇಟ್ ಅನ್ ಇಂಪ್ಯಾಕ್ಟ್ ಬಟ್ ಟು ಮೇಕ್ ಸಮಥಿಂಗ್ ಹ್ಯಾಪನ್. ದಟ್ ಆಲ್ವೇಸ್ ವೆರಿ ಲಕ್ಕಿ ಟು ಬಿ. ಯಾಕಂದರೆ ನನ್ನ ಬಿಗಿನಿಂಗ್ ದಿನಗಳಲ್ಲಿ ಈ ಥರದ ಒಂದು ಸೀರಿಯಲ್ಸ್, ಈ ಥರದ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದ್ದೆ ಇವತ್ತು ಕಾಣಿಸ್ತಿರೋ. ಯಾಕಂದ್ರೆ ರೀಸೆಂಟ್ ನಾನು ಎಲ್ಲ ಓದಿದೆ, ನಿಮ್ಗೆ ಅದೊಂದು ರೆಕಾರ್ಡ್ ಇದ್ದರೆ ಚೆನ್ನಾಗಿರ್ತಿತ್ತು. ನನ್ನ ಹತ್ರ ಇಲ್ಲ ಅಂತ ನಾನು ಕೇಳ್ಪಟ್ಟೆ. ನಿಮ್ಮ ಹತ್ರ ಇದೆಯೋ ಅಲ್ಲೋ ನಮ್ಗೆ ಗೊತ್ತಿಲ್ಲ. ನಾವಂತೂ ರೆಡಿ ಮಾಡಿದ್ದೀವಿ. ದ ಗಿಫ್ಟ್ ಪ್ಲೀಸ್. ಓ, ಅಮ್ಮ ಕೇಳ್ತಿರ್ತಾಳೆ, ಅಮ್ಮನ ಕೊಡ್ಬೋದು ಇವಾಗ ನಾನು. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ನಂತರ ಅಫ್ಕೋರ್ಸ್ ಪ್ರಕಾಶ್ ಅವರೇ, ಕನ್ನಡ ಚಿತ್ರರಂಗದಲ್ಲಿ ನೀವು ಎಂಟರ್ ಆಗ್ತೀರಿ, ಕೆಲವು ಪಾತ್ರಗಳನ್ನ ಮಾಡ್ತೀರಿ. ಮಿಥಿಲಿಯ ಸೀತರು ನನ್ನ ನೆನಪಿದೆ, ಸೌಮ್ಯ ಆಫ್ ದಸ್ ಮೊದಲನೇ ಸಿನಿಮಾ. ಆ ಪೀರಿಯಡ್ ಹೇಗಿತ್ತು ಆನೆಸ್ಟ್ಲಿ? ಅಂದ್ರೆ ನಿಮ್ಮಲ್ಲಿ ಇಷ್ಟು ದೊಡ್ಡ ಕಲಾವಿದ ಇದ್ದಾನೆ ಅಂತ ನಿಮಗೂ ಗೊತ್ತು, ನಿಮಗೆ ಸಂಬಂಧಪಟ್ಟವ್ರಿಗೆ ಗೊತ್ತು. ಬಟ್ ಅದಕ್ಕೆ ಸಿಗ್ಬೇಕಾದ ಮನ್ನಣೆ ಇಲ್ಲಿ ಸಿಗ್ತಾ ಇಲ್ಲ, ನಿಮಗೆ ಸಿಗ್ಬೇಕಾದ ಪಾತ್ರಗಳು ನಿಮಗೆ ಸಿಗ್ತಾ ಇಲ್ಲ. ಹೌ ವಾಸ್ ದಟ್ ಫೇಸ್ ಪ್ರಕಾಶ್? ಇಲ್ಲಿ ಯಾರನ್ನು ದೂರೋದಕ್ಕೆ ನಾನು ಇಷ್ಟಪಡಲ್ಲ, ಬಟ್ ಒಳಗೆ ಹೋಗೋಕ್ಕೆ ದಾರಿ ಇರಲಿಲ್ಲ. ಪ್ರತಿಭೆ ಇರೋದು ಮುಖ್ಯ ಅಲ್ಲ, ಬಟ್ ಅದನ್ನು ಗುರುತಿಸೋರು. ಅಲ್ಲಿದ್ದೆ ಗಾಂಧಿನಗರದಲ್ಲಿ, ಅಯ್ಯೋ ಪಾಪ ಅಂತ ಒಂದು ಚಿಕ್ಕ ಚಿಕ್ಕ ವೇಷಗಳು ಕೊಡೋರು. ಬಟ್ ದೇರ್ ವಾಸ್ ಲಾಟ್ ಆಫ್ ಫ್ರಸ್ಟ್ರೇಷನ್. ಇದಲ್ಲ ನನಗೆ, ಇದಲ್ಲ, ಬಟ್ ವಯಸ್ಸಾಗ್ತಾ ಇದೆ, ದುಡಿಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ನಾನು ಎಲ್ಲೂ ಏನೋ ಕಾಣಿಸ್ತು. ಪಾತ್ರಗಳು ಬರ್ತಿತ್ತು, ಬಟ್ ನನ್ನ ಹತಾಶೆಯನ್ನು, ನನ್ನ ನೋವನ್ನು ಹೇಳ್ಕೊಂಡ್ರು ಅರ್ಥ ಮಾಡ್ಕೊಳ್ಳೋರಿಲ್ಲ. ಮತ್ತು ಯಾರೋ ನಮ್ಮನ್ನು ತುಳಿಯೋ ಪ್ರಯತ್ನ ಮಾಡಲಿಲ್ಲ, ಬೆಳೆಸೋ ಪ್ರಯತ್ನ ಇರಲಿಲ್ಲ. ಪ್ರಾಯಶಃ ನಾನು ಇಲ್ಲಿದ್ದಿದ್ರೆ ಈಗಿರುವ ಪ್ರಕಾಶ್ ರೈ ನಿಮಗೆ ಸಿಗ್ತಾರೆ. ಖಂಡಿತ ನನಗೆ ನಾನೇ ಸಿಗ್ತೀನಿ. ಕರೆಕ್ಟ್. ಆ ಸಿಂಪಲ್. ಈಗ ಈ ತರ ಸರಿಗೆ ಒಂದು ಬೆಳಕಿಗೆ ಬರದೆ ಎಷ್ಟೊಂದು ಜನ ಒದ್ದಾಡ್ತಾರೆ. ದೇ ಆರ್ ಟ್ಯಾಲೆಂಟೆಡ್, ಅವ್ರಲ್ಲಿ ಅದ್ಭುತವಾದ ಪ್ರತಿಭೆ ಇರ್ಬೋದು, ಅವ್ರಿಗೆ ಇದೊಂದು ದುಗುಡ ಇರ್ಬೋದು, ಅವ್ರಿಗೆ ಯು ಆರ್ ಹೋಪ್. ನಂತರ ಅದು ಕೈಂಡ್ ಆಫ್ ಗ್ರೋತ್ ಯು ಸಾ. ಅಂದರೆ ಎಲ್ಲದಕ್ಕೂ ಒಂದು ಟೈಮ್ ಬೇಕು. ಬಟ್ ಟೈಮ್ ಸಿಕ್ಕ ಮೇಲೆ ಪ್ರಾಬ್ಲಮ್ ಏನಾಗುತ್ತೆ ಈ ಇಂಡಸ್ಟ್ರಿನಲ್ಲಿ, ಈ ಪ್ರೊಫೆಷನ್ನಲ್ಲಿ, ಯಾವುದೇ ಅವಕಾಶ ಸಿಗದೆ ನಾಶ ಆದವರಿಗಿಂತ ಅವಕಾಶ ಸಿಕ್ಕ ನಾಶ ಆದವ್ರು ಜಾಸ್ತಿ. ಏನಾಗುತ್ತೆ, ಒಂದು ಸಲ ಒಂದು ಅವಕಾಶ ಸಿಕ್ಕ ತಕ್ಷಣ ಎಲ್ಲ ಹಸುವನ್ನು ಮರೆತು ಬಿಡ್ತಾರೆ, ನಾನೇ ದೊಡ್ಡವನು ಅಂದ್ಬಿಡ್ತಾರೆ. ಅದಲ್ಲ, ಅಲ್ಲಿಂದ ಶುರುವಾಗುತ್ತೆ. ಅದು ಇಟ್ಕೊಳ್ಳೋದು, ಉಳಿಸ್ಕೊಳ್ಳೋದು ಇದೆಯಲ್ಲ, ದಟ್ ಇಸ್ ಇಟ್. ಅಲ್ಲಿ ಸಿಕ್ಕಿದ ತಕ್ಷಣ ಓನ್ಲಿ ಒನ್ಸ್ ಯು ಗೆಟ್. ತುಂಬಾ ರೇರ್ ಸೆಕೆಂಡ್ ಚಾನ್ಸ್ ಜೀವನ ಒಂದು ಸಲ ಕೊಡುತ್ತೆ. ಅದರಿಂದ ಒಬ್ಬ ಕಲಾವಿದನೋ, ಒಬ್ಬ ನಿರ್ದೇಶಕನೋ, ಒಬ್ಬ ತಂತ್ರಜ್ಞನೋ ಸುಂದರವಾಗ್ತಾ ಹೋಗ್ಬೇಕು. ಅದಕ್ಕೋಸ್ಕರ ತಪನ ಮಾಡ್ತಾನೆ ಇರಬೇಕು. ಎಲ್ಲೋ ಒಂದ್ ಕಡೆ, ಎಲ್ಲೋ ಒಂದ್ ಕಣ್ಣಿಗೆ ಬೀಳಿದೆ. ಇನ್ಫ್ಯಾಕ್ಟ್ ಯು ಆರ್ ಅ ಗ್ರೇಟೆಸ್ಟ್ ಎಕ್ಸಾಂಪಲ್ ಟು ಮೀ. ನೀವು ತಮಿಳ್ನಾಡಿನಲ್ಲಿ ಹಾರ್ತಿದ್ದಾಗ ಒಂದ್ಸಲ ಹೇಳಿದ್ರೆ, ಪ್ರಕಾಶ ನಿನಗೆ ಗೊತ್ತಿಲ್ಲ, ಒಂದು ದಿನ ಬಂದು ಎತ್ತಾಕೊಂಡು ಹೋಗ್ತಾರೆ ನೋಡಿ ನಿನ್ನ. ಹೌದು, ಒಂದಿನ ಬಂದು ಹಿಂಗೆ ಎತ್ಕೊಂಡು ಹೋಗ್ತಾರೆ. ನನ್ನ ಹೆಂಗೆ ಅಲ್ಲಿ ಅಂದೆ. ಅದೆಲ್ಲ ಹೇಳಕ್ ಇಂಟ್ರೊಡ್ಯೂಸ್ ಎಲ್ಲ ಮಾಡೋಕ್ಕಾಗಲ್ಲ ಪ್ರಕಾಶ್, ಒಂದು ದಿನ ಬರುತ್ತೆ. ಯು ಟೋಲ್ಡ್ ಮಿ, ಐ ಸ್ಟಿಲ್ ರಿಮೆಂಬರ್ ದಟ್. ಬನಶಂಕರಿನಲ್ಲಿ ಒನ್ ಡೇ ವಿಲ್ ಕಮ್ ಪ್ರಕಾಶ್, ಯು ಆರ್ ಬ್ರಿಲಿಯಂಟ್ಲಿ ಟ್ಯಾಲೆಂಟೆಡ್, ಬಂದು ಸುಮ್ಮನೆ ಎತ್ತಾಕೊಂಡು ಹೋಗ್ತಾರೆ ನೋಡಿ. ನಮಗೆ ಕೂಡ, ನಮಗೆಲ್ಲ ಅದೇ ತರ ಆಗಿದ್ದಲ್ಲ ಸರ್. ನಾವು ನಮ್ ಕೆಲಸ ಮಾಡ್ತಾ ಇದೀವಿ, ಯಾರೋ ಬಂದು ಎತ್ಕೊಂಡು ಹೋಗ್ತಾರೆ. ಸೊ ದ ವರ್ಲ್ಡ್ ಇಸ್ ವಾಚಿಂಗ್. ಎತ್ಕೊಂಡು ಹೋಗಕ್ ಬರೋರ್ತಾರಲ್ಲ, ಯಾಕಂದ್ರೆ ನಮಗೊಂದು ಪತ್ರ ಬರುತ್ತೆ, ನಾವು ಅಡ್ರೆಸ್ನಲ್ಲಿ ಇರ್ಬೇಕು. ಸೊ ನೋಡೋ ಕಣ್ಣು ನೋಡ್ತಾನೆ ಇರುತ್ತೆ. ಬಟ್ ಯು ಶುಡ್ ಆಲ್ವೇಸ್ ಬಿ ವಿತ್ ಹೋಪ್, ಶುಡ್ ಆಲ್ವೇಸ್ ಬಿ ಡ್ರೀಮಿಂಗ್. I read a lovely saying. Someone said you should jump at an opportunity. And he said, how do you know when an opportunity comes? He said, I don't know. Keep on jumping. The opportunity comes inside. It will come. ಪ್ರಕಾಶ್ ರಾಯ್ ಅವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ಪ್ರಕಾಶ್ ಅವರೇ, ಸಚ್ ಅ ವಂಡರ್ಫುಲ್ ಎಂಟರ್ಟೈನರ್ ಯು ಹ್ಯಾವ್ ಬೀನ್. ನಮ್ಮೆಲ್ರಿಗೂ ಇಷ್ಟು ವರ್ಷಗಳು ಸತತವಾಗಿ ವಿಲ್ಲನ್ ರೋಲ್ ಇರಲಿ, ಕಾಮಿಡಿ ರೋಲ್ ಇರಲಿ, ನೀವು ಮಾಡ್ತಿರೋದು ಬಹಳ ಮಜಾ ಸಿಗುತ್ತೆ ನಮಗೆ ಥಿಯೇಟರ್ ನೋಡ್ತಿದ್ದಾಗ. ಈ ಕಾಲದ ಎಂಟರ್ಟೈನರ್ಸ್, ಇತ್ತೀಚಿನ ಎಂಟರ್ಟೈನರ್ಸ್, ನಮ್ಮ ಕರ್ನಾಟಕ ಸಖತ್ ಮಜಾ ಕೊಡುವಂಥ ಒಂದು ಗ್ರೂಪ್ ನಿಮಗೆ ಎಂಟರ್ಟೈನ್ ಮಾಡಕ್ಕೆ ಬರ್ತಿದ್ದಾರೆ. ಯಾ, ರೆಡಿ? ರೆಡಿ. ಲೆಟ್ಸ್ ಸಿ. ರೆಡಿ? ಪುಟ್ಟ ಕೈ, ಪುಟ್ಟ ಪುಟ್ಟ ಬಾಯಿ, ನನ್ನ ಪುಟ್ಟ ಕೈ, ನನ್ನ ಪುಟ್ಟ ಬಾಯಿ, ಅಂಗೈಲಿದೆ ಆನಂದದ ಈ ಸೋಜಿಗ. ನನ್ನ ಭೂಮಿ, ನನ್ನ ಪ್ರೀತಿ, ನನ್ನ ಬಾಳು, ಬಾಳ ತುಂಬ ನಾನು, ನನ್ನ ಕನಸು. ಕನಸು ನಿತ್ಕೋ, ಕನಸು ಇರು, ನಾನು ಬಂದೇರು. ನೀನು ಒಬ್ಳೆ ಹೋದ್ರೆ ಬಿದ್ಬಿಡ್ತೀಯ, ಇರು. ಹುಷಾರು, ಹುಷಾರು. ಕನಸು ಬಿದ್ಬಿಡ್ತೀಯ. ಇಲ್ಲ ಡ್ಯಾಡಿ,
ನೋಡು ಪುಟ, ನೀನೊಬ್ಳೆ ಸೈಕಲ್ ಓಡಿಸ್ಬೇಕಂದ್ರೆ ಹಾ ಲೈಸೆನ್ಸ್ ಬೇಕು. ಅಪ್ಪ ಅದು ಗಾಡಿ ಓಡಿಸೋಕ. ನೋಡು ಪುಟ್ಟ ಬಾಯ್ಲಿ. ನೋಡು ಪುಟ್ಟ, ನೀನೊಬ್ಳೆ ಸೈಕಲ್ ಓಡಿಸ್ಬೇಕಂದ್ರೆ ಹಾ ಪೈಲಟ್ ಆಗ್ಬೇಕು. ಅಪ್ಪ ನಿನಗೆ ತಲೆ ಇದೆಯಾ? ತಲೆ ತಲೆ ಇಲ್ಲೇ ಇದೆಯಲ್ಲ. ಪೈಲಟ್ ಆಗೋದು ಏರೋಪ್ಲೇನ್ ಓಡಿಸಕ್ಕೆ, ಸೈಕಲ್ ಓಡಿಸಕ್ಕಲ್ಲ. ಅದು ನಿಮಗೂ ಗೊತ್ತಾಯ್ತಾ? ಆದ್ರೂ ಸರಿ, ನಾನೀಗ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳ್ತೀಯಾ? ಪ್ರಶ್ನೆ ತಾನೇ, ಹಿಂಗ್ ಉತ್ತರ ಹೇಳ್ತೀನಿ. ಕ್ಲೋರಿನ್ ಕಾಯಿಸಿದ್ರೆ ಏನಾಗುತ್ತೆ? ಕ್ಲೋರಿನ್ ಕಾಯಿಸಿದ್ರೆ ಕ್ಲೋರಿನ್ ಡೈಆಕ್ಸೈಡ್ ಆಗುತ್ತೆ. ನಿನ್ ತಲೆ ಕ್ಲೋರಿನ್ ಕಾಯಿಸಿದ್ರೆ ಬಿಸಿ ಆಗುತ್ತೆ. ಅದು ಕರೆಕ್ಟು. ನೆಕ್ಸ್ಟ್ ಕ್ವಶನ್. ನೀರ್ಗೆ ಹೀಟರ್ ಹಾಕಿದ್ರೆ ಏನಾಗುತ್ತೆ? ಹಾ ಗೊತ್ತು 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 ಗೊತ್ತು, ನಂಗೆ ಉತ್ತರ ಗೊತ್ತು. ನೀರಿಗೆ ಹೀಟರ್ ಹಾಕಿದ್ರೆ ಬಿಸಿ ಆಗುತ್ತೆ. ನಿನ್ ತಲೆ ಬರೀ ಹೀಟರ್ ಹಾಕಿದ್ರೆ ಸ್ವಿಚ್ ನಿಮ್ ತಾತ ಆಗ್ತಾನ. ಡ್ಯಾಡಿ ಡ್ಯಾಡಿ. ಏನು ಮಗಳೇ? ನಾನು ಒಂದ್ ಕೇಳ್ಲಾ? ಕೇಳು ಪುಟ್ಟ. ನೀನ್ ಇಲ್ಲ ಅನ್ನಲ್ಲ ಅಲ್ವಾ? ಇಲ್ಲ ಪುಟ್ಟ. ನಮ್ ಸ್ಕೂಲ್ ನಲ್ಲಿ ಒನ್ ಡೇ ಟ್ರಿಪ್ ಕರ್ಕೊಂಡು ಹೋಗ್ತಾರಂತೆ, ನಾನು ಹೋಗಿ ಬರ್ತೀನಿ ಡ್ಯಾಡಿ. ಒಂದು ದಿನ ನಿನ್ನ ಬಿಟ್ಟು ಹೇಗಿರ್ಲಿ ಪುಟ್ಟ? ಪ್ಲೀಸ್ ಡ್ಯಾಡಿ, ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ ಡ್ಯಾಡಿ, ಪ್ಲೀಸ್. ನೋಡು ಪುಟ್ಟ, ನೀನೊಬ್ಳೆ ಹೋದ್ರೆ ನಾನಿಲ್ಲಿದ್ ಏನ್ ಮಾಡ್ಲಿ? ಹಾ, ನಾನು ನಿನ್ ಜೊತೆ ಬಂದ್ಬಿಡ್ಲಾ? ಅಯ್ಯೋ ಡ್ಯಾಡಿ, ಅದು ಚಿಕ್ಕ ಮಕ್ಕಳು ಹೋಗಕ್ಕೆ, ಪೇರೆಂಟ್ಸ್ ಹೋಗಕ್ಕಲ್ಲ. ನೋಡ್ದ ನಿಂಗೆ ಮೊದಲೇ ಶೀತ ಆಗಿದೆ. ಇಂತಹ ಸಮಯದಲ್ಲಿ ಒನ್ ಡೇ ಟ್ರಿಪ್ ಅಂತ ಹೋದ್ರೆ ಶೀತ ಆಗುತ್ತೆ. ಶೀತ ಜಾಸ್ತಿ ಆಗಿ ಜ್ವರ ಆಗುತ್ತೆ. ಬಾಬಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಡ್ಯಾಡಿ, ನನಗೇನು ಆಗಿಲ್ಲ, ನಾನ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಕನಸು ನಿತ್ಕೋ. ಡ್ಯಾಡಿ, ಐ ನೋ ವಾಟ್ ಐ ಆಮ್ ಡೂಯಿಂಗ್. ಕನಸು ಹುಷಾರು. ಕನಸು 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 ಕನಸು. ಕಣ್ಣಲ್ಲಿದ್ದರೆ ಕನಸು ನಮ್ಮದು, ಕಥೆಯಲ್ಲಿದ್ದರೆ ನಿಲ್ಲದು. ಬಾಳಿನ ದಾರಿ ಕನಸಿಗೆ ತೋರಿ ಕಣ್ಣು ಹನಿವುದೇನು. ರಾಜಣ್ಣ ಒಬ್ನೇ ನಿಂತಾನ. ಯಾಕ ಒಬ್ನ ನಿಂತಿ? ನೋಡ್ತಾ 12 ವರ್ಷ ಆಗೋಯ್ತು. ನಿಮ್ಮ ಮಗನ ಜೊತೆ ಕನಸು ಮದ್ವೆ ಕೂಡ ಆಗೋಯ್ತು. ನಿಮ್ ಕೂಸ್ನ ಯಾವ್ರ ಹಂಗ ಬೆಳೆಸಿದಿರ್ ಬಿಡ್ರಿ. ಹಾ, ನಾನು ಅವಳನ್ನ ಬೆಳೆಸಿಲ್ಲ, ನನ್ನ ಮಗಳೇ ನನ್ನನ್ನ ಬೆಳೆಸಿದಾಳೆ. ನಿಮ್ ಕೂಸ್ನ ಕಳ್ಸ್ಬಿಟ್ಟು ಹೋಗ್ರಿ. ನಾನು ಯಾವಾಗಲೂ ಅವಳನ್ನ ಕಳ್ಸಾಯ್ತು. ಎಲ್ಲದಿಯೇ? ಅಪ್ಪಣ್ಣ ಯಾಕ ಲಗುನ ಅಪ್ಪಗ ಹಸಿರ್ಬೇಕು. ಅಪ್ಪಡಂಗ ಅತ್ತನ ನಾ ಕೊಟ್ಟಿರೋ ಬೇರೇನ್ ಕಡಿಮೆ ಅನ್ಕೊಂಡಿದ್ಯೇನ? ಇಲ್ಲ ಬೇ, ನೀನ್ ಅನ್ಕೊಂಡಾಗೇನು ಆಗಿಲ್ಲ. ಅಲ್ಲಿ ಕತಿ ಬ್ಯಾರನೆ ಐತಿ, ನಾ ಸುಮ್ನೆ ಬಿಡೋ ಹಂಗಿಲ್ಲ. ಏನಾತು ಅಪ್ಪಣ್ಣ? ಅಲ್ಲಿ ನನ್ನ ಹಂಗ ಬ್ಯಾರಿ ಒಬ್ಬ ಬಂದಾನ. ಏನ್ ಹೇಳಕತ್ತೀಯೋ? ಹೌದು ಮತ್ತ, ಒಳಗ ಭೂತ ಆಯ್ತಾ? ಭೂತನ ಸುಮ್ ನಿಂದ್ರ. ಯಾಕೆ ನಂಬಕ್ಕಿಲ್ಲ? ಇದ್ರ ನಂಬಲೇಬೇಕು. ಮತ್ತ ಅದ ಹಾಂಗಿರ್ಲಿ. ನೀವ್ ಯಾರ್ರಿ? ಗುಡ್ಡದ ಭೂತದಲ್ಲಿ ಭೂತ ಇಲ್ಲ ಅಂತ ಕಂಡಿರ್ತೀನಿ. ನಾನೇ ಶ್ರೀನಿವಾಸ್ ಅಂತ.
ಬೊಂಬೈಯಿಂದ ಬಂದಿದ್ದೀನಿ. ಇಲ್ಲ, ಇಲ್ಲಿ ಭೂತ ಆಯ್ತಾ? ಅಲ್ಲಿ ನನ್ನ ಮಾರಿನ ಕಣ್ಣಂಗ ಆಗ್ತಾ ಐತಿ. ನನ್ನ ಹಾಗ ಏನು ನಿಮ್ದಣ್ಣ ಎಲ್ಲ ತೋರಿಸಿ. ಹೀಗ್ ನೋಡ್ದೆ, ಇಲ್ಲಿ ನೋಡ್ದೆ. ಕಾಣಕ್ಕಿಲ್ಲೇನು? ಚಲೋ ನೋಡು, ತೇಟ ನನ್ನ ಹಾಂಗ ಭೂತ ಟಪ್ಪಟ್ಟಗೈತಿ. ಹತ್ತು ನಾವು ಒಡ್ಡನ ಹತ್ತು ಲಗುರತ್ತ ಭೂತ. ಸರ್ ನೀವು ಭೂತನಾ? ಕಾಲ್ ತೋರಿಸಿ, ಕೈ ತೋರಿಸಿ, ನಾಲ್ಗೆ ತೋರಿಸಿ, ಕಣ್ ಬಿಡಿ. ಓ ಇವ್ರು ಒರಿಜಿನಲ್ ಪ್ರಕಾಶ್ ರೈ, ನಾವೇ ಡೂಪ್ಲಿಕೇಟ್ ಪ್ರಕಾಶ್ ರೈ. ಇವ್ರು ಭೂತ ಅಲ್ಲ. ವಂಡರ್ಫುಲ್ ಹಾಯ್ 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 ಸರ್. ಸೋ ಸ್ವೀಟ್. ಈ ಆಕ್ಟಿಂಗ್ ಅಲ್ಲಿ ಯಾರು ಚೆನ್ನಾಗಿ ಮಾಡಿದ್ರು? ಯಾರು ಚೆನ್ನಾಗಿ ಮಾಡಿದ್ರಪ್ಪ ಇಷ್ಟು ಜನದಲ್ಲಿ ಅಂತ ಕೇಳ್ತೀರ? ಸರ್ ಹೇಳ್ತಾರೆ. ನಾನು ನೀವೇನು ಆಕ್ಟಿಂಗ್ ಮಾಡಿಲ್ಲ, ನಾವೇ ಮಾಡಿರೋದು. ನೋಡಿ ಸರ್, ಪ್ರಕಾಶ್ ರಾಜ್ ಆಕ್ಟೇ ಮಾಡಿಲ್ಲ ಅಂತ ಹೇಳ್ತೇನೆ ಸರ್. ಯಾವ ಸೀರಿಯಲ್ ಮಾಡಿದ್ ನೀನು? ಯಾವ ರೋಲ್ ಮಾಡಿದ್ದು? ಗುಡ್ಡದ ಭೂತ. ಹೌದು, ಇವರು ಕನಸು, ನಾನು ನನ್ನ ಕನಸು. ಇವ್ರು ಯಾವ ಪಾತ್ರ ಮಾಡಿದ್ರು ಗೊತ್ತಾ ನಿನ್ಗೆ? ಇವ್ರು ನೋಡಿದ್ಯಾ ನೀನು? ಅಜ್ಜಿ. ಅಜ್ಜಿ ಟಿವಿಯಲ್ಲಿ ನೋಡಿದ್ಲೆ ನಮಗೆ ಭಯ ಆಗುತ್ತಲ್ಲ ಸರ್. ಇಲ್ಲಿ ನೋಡಿದ್ಲೆ ಏನು ಇರ್ಲಿಕ್ಕೆ ಸರ್. ಅಲ್ವಾ ಸರ್? ಹೇಳೋ. ಎಗ್ಗುಮೆ ಸ್ಟಾರ್ ಇದೆ ಅಂತ ಬೇಜಾರು ನಿಗ್ರಹಿಸ್ತಿದ್ಯಾ ಅಂತ ಐರಾವತ ಮಾಮಂಗೆ ಇವನೇ ಡೈಲಾಗ್ ಕೊಡ್ತಿದ್ದು. ಐರಾವತ ಮಾಮಂಗ. So sweet. Beautiful. I'm very touched. Thank you, my children. Thank you. Thank you, sir. All the best. Thank you. Lovely dance. Thank you. ಸರ್, ಸಿಂಗಮ್ ಅಲ್ಲಿ ನಿಮ್ ರೋಲ್ ತೆಲುಗಲ್ಲಿ ಮಾಡೋಲ್ಲ ಸರ್, ಅದ್ರಲ್ಲಿ ಕನ್ನಡ ಡೈಲಾಗ್ ಅವನೇ ಹೊಡಿತಾ ಇದ್ದೀವಿ ಸರ್. ಹೌದಾ ಸರ್? ಏನೋ ಸಿಂಗಮ್ ರೋಲ್ ಹೇಳೋ. ಏನ್ ಹಂಗ್ ನೋಡ್ತಾ ಇದ್ಯಾ? ಶಾಕ್ ಆಯ್ತಾ? ಆಗ್ಲೇಬೇಕು, ಆಗಿಲ್ಲಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದು. ನಿಂಗೆ ಪ್ರಮೋಷನ್ ಕೊಟ್ಟಿದ್ದು ನೀ ಡಿಪಾರ್ಟ್ಮೆಂಟ್. ಆದ್ರೆ ಮಾಗ್ಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿ ನಾನು ಇಂಡಿಯಾ ಮ್ಯಾಪ್ ಅಲ್ಲಿ ಇಲ್ದ್ರೋ ನಿನ್ ಡಿಸ್ಟ್ರಿಕ್ಟ್, ಕರ್ನಾಟಕ ಮ್ಯಾಪ್ ಅಲ್ಲಿ ಇಲ್ದ್ರೋ ನಿನ್ನೂರ್ಗೆ ಕರ್ಸಿ ನನಕ್ಕೆ ಆಗ್ಬಿಟ್ಟೆ ಅಲ್ವಾ? ಈಗೇನ್ ಮಾಡ್ತೀಯಾ? ಇದು ನನ್ನೂರು, ನನ್ನ ಏರಿಯಾ. ನಾನ್ ಬೆಂಗಳೂರಲ್ಲಿ ಗುಡುಗುದ್ರೆ ಉಡುಪಿ ಮಂಗಳ ಹಬ್ಬ ನಡ್ಗೋಗುತ್ತೆ. ಕೈ ಎತ್ತಿ ತಡ್ದ ಅಂದ್ರೆ ರಿಯಲ್ ಎಸ್ಟೇಟ್ ಎಗ್ರಾಗುತ್ತೆ. ಇದು 6 ಮಗ ಕಟ್ಟೆ ಸರ್, ನಿಮ್ ತರನೇ ಉದ್ದುದ್ದ ಡೈಲಾಗ್ ಎಲ್ಲ ಹೊಡೆದ್ಬಿಡ್ತಾನೆ ಸರ್. ನೋಡಿ ಅವನು ಒಳ್ಳೆ ಕೆಲಸ. ಇವನು ಆದ್ಮೇಲೆ ನಾನು ಮಾರ್ಕೆಟ್ ಔಟ್ ಆಗ್ಬಿಡೋದು. ಲೇಟ್ ಆಗಿ ಬರೋ ಇಂಡಸ್ಟ್ರಿಗೆ ಪ್ಲೀಸ್. ಸರ್, ಯಾರಿಗೆ ಕೊಡೋದು ಪ್ರೈಸು? ಎಲ್ರಿಗೂ ಕೊಡ್ತೀನಪ್ಪ. ಎಲ್ರಿಗೂ ಕೊಟ್ಬಿಡೋಣ. ಬನ್ರಪ್ಪ. ಕನಸಿಗೆ, ವಿದ್ಯುತ್ ಭೂತಕ್ಕೆ, ನಾಗಮಂಡಲಕ್ಕೆ, ಇನ್ನೊಂದು ನಾಗಮಂಡಲಕ್ಕೆ, ಕನಸಿಗೆ. ಹಾಗೆ ಟ್ರೈನ್ ಮಾಡ್ಕೊಂಡು ಹೊಟ್ಬಿಡಿ. ನೀನ್ ಇಂಜಿನ್ ಹಿಡ್ಕೊಂಡು ಹೋಗು, ಟ್ರೈನ್ ಹೋಗು. ವೆರಿ ಕ್ಯೂಟ್. So sweet, huh? So sweet. I'm touched. So cute. ಸಿನಿಮಾ ಆಗ್ಲಿ ಜೀವನ ಆಗ್ಲಿ, ಫಸ್ಟ್ ಹಾಫ್ ಚೆನ್ನಾಗಿರೋದು ಮುಖ್ಯ, ಸೆಕೆಂಡ್ ಹಾಫ್ ಅದಕ್ಕಿಂತ ಚೆನ್ನಾಗಿರೋದು ಅದಕ್ಕಿಂತ ಮುಖ್ಯ. ಹಾಗಾಗಿ ಪ್ರಕಾಶ್ ರಾಜ್ ಅವರ ಲೈಫ್ನ ಮೊದಲನೇ ಹಂತವನ್ನ ಇವತ್ತು ನೋಡಿದ್ದೀವಿ. ನಾಳೆ ಮತ್ತೆ ಸಿಗೋಣ. ಪ್ರಕಾಶ್ ರಾಜ್ ಅವರ ಸೆಕೆಂಡ್ ಹಾಫ್ ಏನಾಯ್ತು, ಹೇಗಾಯ್ತು, ಯಾರಿದ್ರು ಎಲ್ಲವನ್ನೂ ಹೇಳ್ತೀವಿ. ಪ್ಲೀಸ್ ಜಾಯ್ನ್ us again tomorrow. This is Oppo Camera Phones Weekend with Ramesh Season 3. Fragrance partner Fog Perfume Deodorant. Associate sponsors Lunas Walkmate. See you tomorrow.